ಎಲ್ಲರಿಗೂ ನಮಸ್ಕಾರ. ವಿಜಯಯಾನ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ಕ್ಲಾಸ್ ನಲ್ಲಿ ಲಾಜಿಕಲ್ ರೀಸನಿಂಗ್ ಅಂಡರ್ ಅಲ್ಲಿ ಬರೋ ವೆನ್ ಡಯಾಗ್ರಾಮ್ಸ್ ಚಾಪ್ಟರ್ ನಾವು ಡಿಸ್ಕಸ್ ಮಾಡ್ತಾ ಇದೀವಿ. ಒಂದೇ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ವೆನ್ ಡಯಾಗ್ರಾಮ್ಸ್ ಮೇಲೆ ಏನೆಲ್ಲ ಕ್ವೆಶನ್ಸ್ ಕೇಳ್ತಾರೆ ಅದೆಲ್ಲಾನು ಒಂದೇ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿರ್ತೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಸೊ ಕ್ವೆಶನ್ ಸಾಲ್ವ್ ಮಾಡ್ತಾ ಹೋಗೋಣ. ಈ ಚಾಪ್ಟರ್ಗೆ ತುಂಬಾ ಬೇಸಿಕ್ ಅಂತೇನು ಬೇಕಾಗಿಲ್ಲ, ಕೆಲವೊಂದು ಫಾರ್ಮುಲಾಸ್ ಇದೆ. ಕ್ವೆಶನ್ಸ್ ಡಿಸ್ಕಸ್ ಮಾಡ್ತಾನೆ ಆ ಫಾರ್ಮುಲಾಸ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಕ್ವೆಶನ್, ಸ್ಟಡಿ ದ ಫಿಗರ್ ಗಿವನ್ ಬಿಲೋ ಕೇರ್ಫುಲಿ ಅಂಡ್ ಆನ್ಸರ್ ದ ಕ್ವೆಶನ್ ದಟ್ ಫಾಲೋ. ಅಂದ್ರೆ ಇಲ್ಲೊಂದು ಫಿಗರ್ ಕೊಟ್ಟಿದ್ದಾರೆ, ಈ ಫಿಗರ್ ನ ಸ್ಟಡಿ ಮಾಡಿ ಈ ಕ್ವೆಶನ್ ನ ಆನ್ಸರ್ ಮಾಡ್ಬೇಕಾಗುತ್ತೆ. ಫರ್ದರ್ ನೋಡಿ, ವಿಚ್ ಪಾರ್ಟ್ ಶೋಸ್ ಮೇಲ್ಸ್ ಹೂ ಆರ್ ನೈದರ್ ಡಾಕ್ಟರ್ಸ್ ನಾರ್ ಲಿಟ್ರೇಟ್ಸ್ ಅಂತ ಇದೆ. ಸೊ ಇಲ್ಲಿ ನೋಡಿ, ಈ ಇಮೇಜ್ ನ ಫಸ್ಟ್ ನಾವು ಅರ್ಥ ಮಾಡ್ಕೊಳ್ಳೋಣ. ಇಲ್ಲೇನು ಈ ಒನ್ ಏನ್ ಇಂಡಿಕೇಟ್ ಮಾಡ್ತಿದೆ, ಈ ಒನ್ ಓನ್ಲಿ ಲಿಟ್ರೇಟ್ಸ್ ನ ಇಂಡಿಕೇಟ್ ಮಾಡ್ತಿದೆ. ಅಂದ್ರೆ ಈ ಒನ್ ಎಲ್ಲಿದೆ ಅಂತ ನೋಡಿ, ಇಮೇಜ್ ನ ಕರೆಕ್ಟ್ ಆಗಿ ನೋಡಿ, ಎಲ್ಲಿದೆ. ಈ ಒನ್ ಇರೋ ಜಾಗದಲ್ಲಿ ಏನಾದ್ರೂ ಓವರ್ಲ್ಯಾಪ್ ಇದೆಯಾ? ಈ ಟ್ರಯಾಂಗಲ್ ಜೊತೆ ಆಗ್ಲಿ, ಈ ರೆಕ್ಟಾಂಗಲ್ ಜೊತೆ ಆಗ್ಲಿ ಓವರ್ಲ್ಯಾಪ್ ಆಗಿಲ್ಲ. ಸೊ ಒನ್ ಓನ್ಲಿ ಲಿಟ್ರೇಟ್ಸ್ ನ ಇಂಡಿಕೇಟ್ ಮಾಡ್ತಿದೆ. ಅದೇ ತರ ಈ ಟೂ ನೋಡಿ, ಈ ಟೂ ಯಾವ ಈ ಫಿಗರ್ಸ್ ಜೊತೆನು ಓವರ್ಲ್ಯಾಪ್ ಆಗಿಲ್ಲ. ಇಲ್ಲಿ ಸರ್ಕಲ್ ಬಂದಿದೆ, ಸರ್ಕಲ್ ಜೊತೆನೂ ಓವರ್ಲ್ಯಾಪ್ ಆಗಿಲ್ಲ. ಇಲ್ಲಿ ರೆಕ್ಟಾಂಗಲ್ ಬಂದಿದೆ, ಅದ್ರ ಜೊತೆನೂ ಓವರ್ಲ್ಯಾಪ್ ಆಗಿಲ್ಲ. ಸೊ ಈ ಟೂ ಇಂಡಿಕೇಟ್ಸ್ ಓನ್ಲಿ ಡಾಕ್ಟರ್ಸ್. ಮತ್ತೆ ಈ ತ್ರೀ ನೋಡೋಣ, ಈ ತ್ರೀ ಏನ್ ಇಂಡಿಕೇಟ್ ಮಾಡ್ತಿದೆ? ಓನ್ಲಿ ಮೇಲ್ಸ್. ಅಂದ್ರೆ ಈ ಜಾಗ ನೋಡಿ, ಈ ತ್ರೀ ಇರೋ ಲೊಕೇಶನ್ ನೋಡಿ, ಇಲ್ಲಿ ಯಾವುದೇ ರೀತಿ ಸರ್ಕಲ್ ಆಗ್ಲಿ ಟ್ರಯಾಂಗಲ್ ಆಗ್ಲಿ ಓವರ್ಲ್ಯಾಪ್ ಆಗಿಲ್ಲ. ಸೊ ಈ ತ್ರೀ ಏನ್ ಇಂಡಿಕೇಟ್ ಮಾಡುತ್ತೆ? ಓನ್ಲಿ ಮೇಲ್ಸ್ ನ ಇಂಡಿಕೇಟ್ ಮಾಡುತ್ತೆ. ಇದು ಅರ್ಥ ಆಯ್ತು. ಓನ್ಲಿ ಲಿಟ್ರೇಟ್ಸ್, ಓನ್ಲಿ ಡಾಕ್ಟರ್ಸ್, ಓನ್ಲಿ ಮೇಲ್ಸ್, ಇದಿಷ್ಟು ನಮ್ಗೆ ಅರ್ಥ ಆಯ್ತು. ನೆಕ್ಸ್ಟ್ ಈ 7 ಮತ್ತೆ 4, 6 ಇವು ಮೂರು ಅಬ್ಸರ್ವ್ ಮಾಡಿ. ಈಗ ಈ 7 ಏನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಬೋತ್ ಲಿಟ್ರೇಟ್ಸ್ ಮತ್ತೆ ಡಾಕ್ಟರ್ಸ್ ನ ಇಂಡಿಕೇಟ್ ಮಾಡುತ್ತೆ. ಯಾಕೆ ಇವೆರಡನ್ನು ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಇಲ್ಲಿ ನೋಡಿ, ಇವೆರಡು ಓವರ್ಲ್ಯಾಪ್ ಆಗಿದೆ ನೋಡಿ. ಈ ತರ ಸರ್ಕಲ್ ಮತ್ತೆ ಟ್ರಯಾಂಗಲ್ ಓವರ್ಲ್ಯಾಪ್ ಆಗಿದೆ, ಅಲ್ಲಿ 7 ಬಂದಿದೆ. ಅಂದ್ರೆ ಈ 7 ಇಂಡಿಕೇಟ್ಸ್ ಬೋತ್ ಲಿಟ್ರೇಟ್ಸ್ ಅಂಡ್ ಡಾಕ್ಟರ್ಸ್. ಅದೇ ತರ 4 ನೋಡಿ, 4 ಇರೋ ಜಾಗದಲ್ಲಿ ಈ ರೆಕ್ಟಾಂಗಲ್ ಮತ್ತೆ ಟ್ರಯಾಂಗಲ್ ಎರಡು ಓವರ್ಲ್ಯಾಪ್ ಆಗಿದೆ. ಸೊ ಈ 4 ಇಂಡಿಕೇಟ್ಸ್ ಬೋತ್ ಡಾಕ್ಟರ್ಸ್ ಅಂಡ್ ಮೇಲ್ಸ್. 6 ಏನ್ ಇಂಡಿಕೇಟ್ ಮಾಡುತ್ತೆ? ಬೋತ್ ಲಿಟ್ರೇಟ್ಸ್ ಅಂಡ್ ಮೇಲ್ಸ್ ಅಂತ. ಅಂದ್ರೆ ರೆಕ್ಟಾಂಗಲ್ ಮತ್ತೆ ಸರ್ಕಲ್ ಎರಡೂನು ಓವರ್ಲ್ಯಾಪ್ ಆಗಿದೆ. ಸೊ 6 ಇಂಡಿಕೇಟ್ಸ್ ಬೋತ್ ಲಿಟ್ರೇಟ್ಸ್ ಅಂಡ್ ಮೇಲ್ಸ್ ಅಂತ. ಇಲ್ಲಿ 5 ನೋಡಿ, 5 ಏನ್ ಇಂಡಿಕೇಟ್ ಮಾಡ್ತಿದೆ ಅಂತಂದ್ರೆ ಆಲ್ 3 ಲಿಟ್ರೇಟ್ಸ್ ನು ಇಂಡಿಕೇಟ್ ಮಾಡ್ತಿದೆ, ಡಾಕ್ಟರ್ಸ್ ನು ಇಂಡಿಕೇಟ್ ಮಾಡ್ತಿದೆ, ಮೇಲ್ಸ್ ನು ಇಂಡಿಕೇಟ್ ಮಾಡ್ತಿದೆ. ಯಾಕಂದ್ರೆ 5 ಇರೋ ಜಾಗ ನೋಡಿ, ಮೂರೂನು ಓವರ್ಲ್ಯಾಪ್ ಆಗಿದೆ. ಅಂದ್ರೆ ಎಲ್ಲಾನು ಇದೆ, ಸರ್ಕಲ್ಲು ಇದೆ, ಟ್ರಯಾಂಗಲ್ಲು ಇದೆ, ರೆಕ್ಟಾಂಗಲ್ಲು ಇದೆ. ಸೊ 5 ಇಂಡಿಕೇಟ್ಸ್ ಆಲ್ 3 ಲಿಟ್ರೇಟ್ಸ್, ಡಾಕ್ಟರ್ಸ್, ಮೇಲ್ಸ್. ಸೊ ಫಸ್ಟ್ ಇಂದ ನೋಡಿ, 1 ಏನ್ ಇಂಡಿಕೇಟ್ ಮಾಡುತ್ತೆ? ಲಿಟ್ರೇಟ್ಸ್, ಓನ್ಲಿ ಲಿಟ್ರೇಟ್ಸ್. 2 ಓನ್ಲಿ ಡಾಕ್ಟರ್ಸ್. 3 ಓನ್ಲಿ ಮೇಲ್ಸ್. 6, 7, 4 ಎರಡೆರಡನ್ನ ಇಂಡಿಕೇಟ್ ಮಾಡುತ್ತೆ. 7 ಬೋತ್ ಲಿಟ್ರೇಟ್ಸ್ ಅಂಡ್ ಡಾಕ್ಟರ್ಸ್, 4 ಡಾಕ್ಟರ್ಸ್ ಅಂಡ್ ಮೇಲ್ಸ್, 6 ಲಿಟ್ರೇಟ್ಸ್ ಅಂಡ್ ಮೇಲ್ಸ್, 5 ಆಲ್ 3. ಸೊ ಇದರ್ಥ ಆಗಿದ್ರೆ ನಾವು ಕ್ವೆಶನ್ ಅನ್ನ ಆರಾಮಾಗಿ ಸಾಲ್ವ್ ಮಾಡ್ಬೋದು. ವಿಚ್ ಪಾರ್ಟ್ ಶೋಸ್ ಮೇಲ್ಸ್ ಹೂ ಆರ್ ನೈದರ್ ಡಾಕ್ಟರ್ಸ್ ನಾರ್ ಲಿಟ್ರೇಟ್ಸ್ ಅಂತ ಇದೆ. ಸೊ ಈ ಪಾರ್ಟ್ ನೋಡಿ, ಈ ಪಾರ್ಟ್ 3 ಏನ್ ಇಂಡಿಕೇಟ್ ಮಾಡ್ತಿದೆ? ಓನ್ಲಿ ಮೇಲ್ಸ್ ಇಂಡಿಕೇಟ್ ಮಾಡ್ತಿದೆ, ನೈದರ್ ಡಾಕ್ಟರ್ ನಾರ್ ಲಿಟ್ರೇಟ್ಸ್. ಸೊ 3 ಏನ್ ಇಂಡಿಕೇಟ್ ಮಾಡ್ತಿದೆ? ಓನ್ಲಿ ಮೇಲ್ಸ್. ಸೊ ಇಲ್ಲಿ ಕ್ವೆಶನ್ ಕೇಳಿರೋದು ಅದೇ, ಮೇಲ್ಸ್ ಹೂ ಆರ್ ನೈದರ್ ಡಾಕ್ಟರ್ಸ್ ನಾರ್ ಲಿಟ್ರೇಟ್ಸ್ ಅಂತ. ಅಂದ್ರೆ ಓನ್ಲಿ ಮೇಲ್ಸ್ ಯಾವ ಪಾರ್ಟ್ ಇಂಡಿಕೇಟ್ ಮಾಡ್ತಿದೆ, ಯಾವ ನಂಬರ್ ಇಂಡಿಕೇಟ್ ಮಾಡ್ತಿದೆ ಅಂತ ಕ್ವೆಶನ್ ಇದೆ. ಸೊ ಆಪ್ಷನ್ ಸಿ 3 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್ ನೋಡೋಣ. ವಿಚ್ ನಂಬರ್ ಈಸ್ ಇನ್ಸೈಡ್ ಆಲ್ ದ 3 ಫಿಗರ್ಸ್? ಈ ಆಲ್ 3 ಫಿಗರ್ಸ್ ನ ಇಂಡಿಕೇಟ್ ಮಾಡ್ತಿರೋ ನಂಬರ್ ನ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಇಮೇಜ್ ನ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ ಆನ್ಸರ್ ಮಾಡಿ. ಸೊ ನಾವು ಆಪ್ಷನ್ ನ ವೆರಿಫೈ ಮಾಡ್ತಾ ಹೋಗೋಣ. ಫಸ್ಟ್ ಆಪ್ಷನ್ ನೋಡಿ, 2 ಇದೆ. ಈ 2 ಯಾವ ಫಿಗರ್ ಅಲ್ಲಿ ಬರುತ್ತೆ ಅಂತ ಚೆಕ್ ಮಾಡಿ. ಇಲ್ಲಿ 2 ನೋಡಿ, ಇಲ್ಲಿದೆ 2, ಇಲ್ಲಿದೆ. ಇದು ಯಾವ ಫಿಗರ್ಸ್ ಒಳಗಡೆ ಬರುತ್ತೆ ಅಂತ ನೋಡೋಣ. ನೋಡಿ, ಈ ತರ ಒಂದು ಫಿಗರ್ ಇದೆ, ಈ ಫಿಗರ್ ಒಳಗಡೆ ಬರ್ತಾ ಇದೆ. ನೆಕ್ಸ್ಟ್ ಯಾವ್ದಾದ್ರು ಇದೆಯಾ ಚೆಕ್ ಮಾಡಿ. ನೆಕ್ಸ್ಟ್ ಯಾವ್ದಾದ್ರು ಫಿಗರ್ ಇದೆಯಾ? ಇಲ್ಲಿ 2 ಇದೆ ನೋಡಿ, ಇಲ್ಲಿ 2 ಈ ಫಿಗರ್ ಒಳಗಡೆ ಬರ್ತಿದೆ. ಇವೆರಡು ಇಮೇಜ್ ಅಲ್ಲಿ 2 ಬರುತ್ತೆ. ನೆಕ್ಸ್ಟ್ ನೋಡಿ, 6 ಯಾವ ಫಿಗರ್ ಅಲ್ಲಿ ಬರುತ್ತೆ ನೋಡಿ. 6
ಈ ತರ ಇರೋ ಒಂದು ಇಮೇಜ್ ಅಲ್ಲೂ ಫಿಗರ್ ಅಲ್ಲೂ ಬರುತ್ತೆ, ನೆಕ್ಸ್ಟ್ ಸ್ಕ್ವೇರ್ ಅಲ್ಲೂ ಬರುತ್ತೆ ಅಲ್ವಾ 6. ನೆಕ್ಸ್ಟ್ 8 ಇದೆ. 8 ಎಲ್ಲೆಲ್ಲಿ ಬರುತ್ತೆ ನೋಡಿ, ಇಲ್ಲಿದೆ ನೋಡಿ 8. ಈ ತರ ಇಮೇಜ್ ಅಲ್ಲೂ ಬರುತ್ತೆ, ಈ ತರ ಫಿಗರ್ ಅಲ್ಲೂ ಬರುತ್ತೆ, ನೆಕ್ಸ್ಟ್ ಇದರಲ್ಲೂ ಬರ್ತಾ ಇದೆ. ಇದು 8 ಆಯ್ತು. 7 ಎಲ್ಲೆಲ್ಲಿ ಬರುತ್ತೆ ನೋಡಿ, 7 ಸ್ಕ್ವೇರ್ ಅಲ್ಲಿ ಇದೆ, ಈ ಫಿಗರ್ ಅಲ್ಲೂ ಇದೆ, ನೆಕ್ಸ್ಟ್ ಈ ಫಿಗರ್ ಅಲ್ಲೂ ಇದೆ. ಕರೆಕ್ಟಾ? ಸೊ ಇಲ್ಲಿ ಕ್ವೆಶನ್ ಅಲ್ಲಿ ಏನ್ ಕೇಳಿದ್ದಾರೆ, ವಿಚ್ ನಂಬರ್ ಈಸ್ ಇನ್ಸೈಡ್ ಆಲ್ ದ 3 ಫಿಗರ್ಸ್. 3 ಫಿಗರ್ಸ್ ಅಲ್ಲಿ ಇರೋ ನಂಬರ್ ನ ಅವ್ರು ಕೇಳಿರೋದು. ಸೊ ಇಲ್ಲಿ ನೋಡಿ, 2 ಯಾವ್ದ್ರಲ್ಲಿದೆ, 2ರಲ್ಲೇ ಇದೆ. 6 2ರಲ್ಲೇ ಇದೆ. 8 2ರಲ್ಲೇ ಇದೆ. 3ರಲ್ಲೂ ಕೊಟ್ಟಿರೋದೇ 3 ಫಿಗರ್ಸ್. ಆ 3 ಫಿಗರ್ಸ್ ಅಲ್ಲೂ 7 ಇದೆ. ಸೊ ಆಪ್ಷನ್ ಡಿ 7 ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, which of the following statement is correct with regard to the following figures. ಈ ಫಿಗರ್ ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ ಆನ್ಸರ್ ಮಾಡ್ತಾ ಹೋಗೋಣ. ನೋಡಿ ಇಲ್ಲಿ ಕ್ವೆಶನ್ ಅಲ್ಲಿ ಏನಿದೆ, ಆಪ್ಷನ್ ಎ ನೋಡಿ, ಎ ಅಂಡ್ ಬಿ ಆರ್ ಇನ್ ಆಲ್ 3 ಫಿಗರ್ಸ್, ಇ ಎ ಬಿ ಸಿ ಆರ್ ಇನ್ ಆಲ್ 3 ಫಿಗರ್ಸ್, ಎಫ್ ಸಿ ಡಿ ಬಿ ಎ ಆರ್ ಇನ್ ಆಲ್ 3 ಫಿಗರ್ಸ್, ಓನ್ಲಿ ಬಿ ಈಸ್ ಇನ್ ಆಲ್ 3 ಫಿಗರ್ಸ್. ಅಂದ್ರೆ ಕ್ವೆಶನ್ ನೋಡಿದ್ರೆ ನಮ್ಗೆ ಅರ್ಥ ಆಗ್ತಿದೆ, ಆಲ್ 3 ಫಿಗರ್ಸ್ ಅಲ್ಲಿ ಯಾವ್ದಿದೆ ಅನ್ನೋದೇ ಕ್ವೆಶನ್ ಇಲ್ಲಿ. ಸೊ ನಾವು ಒಂದೊಂದೇ ಈ ಎ ಬಿ ಮತ್ತೆ ಸಿ ಡಿ ಇ ಇವೆಲ್ಲಾನು ಯಾವ್ಯಾವ ಫಿಗರ್ಸ್ ಅಲ್ಲಿ ಬರುತ್ತೆ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ, ಆನ್ಸರ್ ಸಿಗುತ್ತೆ. ಸೊ ಎ ಯಾವ ಫಿಗರ್ ಅಲ್ಲಿ ಇದೆ ನೋಡಿ, ಎ ಯಾವ ಫಿಗರ್ ಅಲ್ಲಿ ಇದೆ, ಸ್ಕ್ವೇರ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಈ ಫಿಗರ್ ಅಲ್ಲಿ ಬರುತ್ತೆ, ಅಷ್ಟೇ ಅಲ್ವಾ? ಸೊ ಎ ಇವೆರಡೇ ಫಿಗರ್ ಅಲ್ಲಿ ಬರುತ್ತೆ. ಅಲ್ಲಿ ಕೇಳಿರೋದೇನು ಆಲ್ 3 ಅಂತ ಇದೆ. 3 ಫಿಗರ್ಸ್ ಅಲ್ಲಿ ಬರ್ಬೇಕು, ನಾವ್ ಅದನ್ನ ಫೈಂಡ್ ಔಟ್ ಮಾಡ್ಬೇಕು. ಇಲ್ಲಿರೋದ್ ನೋಡಿ 3 ಫಿಗರ್ಸ್ ಇದೆ, ಇದೊಂದು ಫಿಗರು, ಇದೊಂದು ಫಿಗರು, ಇದೊಂದು ಫಿಗರ್, 3 ಫಿಗರ್ ಇದೆ. 3 ಫಿಗರ್ ಅಲ್ಲೂ ಬರ್ಬೇಕು. ಸೊ ನೆಕ್ಸ್ಟ್ ಎ ಆಯ್ತು. ಬಿ ಚೆಕ್ ಮಾಡೋಣ. ಬಿ ಯಾವ್ಯಾವ್ದ್ರಲ್ಲಿದೆ ನೋಡಿ, ಬಿ ಇಲ್ಲಿದೆ ನೋಡಿ, ಇಲ್ಲಿ ಬಿ ಇದೆ. ಸೊ ಬಿ ಈ ಸ್ಕ್ವೇರ್ ಅಲ್ಲೂ ಇದೆ, ನೆಕ್ಸ್ಟ್ ಇದ್ರಲ್ಲೂ ಇದೆ ನೋಡಿ, ಆಮೇಲೆ ಇದೊಂದು ಇಮೇಜ್ ಅಲ್ಲೂ ಇದೆ. ಸೊ ಬಿ 3ರಲ್ಲೂ ಇದೆ. ನೆಕ್ಸ್ಟ್ ಇಷ್ಟರಲ್ಲೇ ನಿಮ್ಗೆ ಆನ್ಸರ್ ಗೊತ್ತಾಗಿದೆ ಅನ್ಕೊಂತೀನಿ. ಫರ್ದರ್ ನೋಡೋಣ. ಬಿ ಆಯ್ತು. ಸಿ ನೋಡಿ, ಸಿ ಇದ್ರಲ್ಲಿದೆ ನೋಡಿ, ಸಿ ಇಲ್ಲಿದೆ ಅಲ್ವಾ, ಸಿ ಇದ್ರಲ್ಲಿದೆ, ಆಮೇಲೆ ಇದ್ರಲ್ಲಿದೆ. ಸೊ ಸಿ ಆಯ್ತು. ನೆಕ್ಸ್ಟ್ ಡಿ ಯಾವ್ದ್ರಲ್ಲಿದೆ ನೋಡಿ, ಡಿ ಇದ್ರಲ್ಲಿ ಮಾತ್ರನೇ ಇದೆ. ನೆಕ್ಸ್ಟ್ ಇ ನೋಡಿ, ಇ ಯಾವ್ದ್ರಲ್ಲಿದೆ, ಸ್ಕ್ವೇರ್ ಅಲ್ಲಿ ಮಾತ್ರ ಇದೆ. ಎಫ್ ಯಾವ್ದ್ರಲ್ಲಿದೆ, ಎಫ್ ಈ ಫಿಗರ್ ಅಲ್ಲಿ ಇದೆ. ಸೊ ಇಲ್ಲಿ ಆಪ್ಷನ್ ನೋಡಿ, ಎ ಅಂಡ್ ಬಿ ಆರ್ ಇನ್ ಆಲ್ 3 ಫಿಗರ್ಸ್ ಅಂತ ಇದೆ. ಎ ನೋಡಿ 3 ಫಿಗರ್ ಅಲ್ಲಿ ಇಲ್ಲ, ಬರೀ 2 ಫಿಗರ್ ಅಲ್ಲಿ ಇದೆ. ಬಿ 3 ಫಿಗರ್ ಅಲ್ಲಿ ಇದೆ, ಇದು ಸರಿ. ಬಿ ಇನ್ ಆಲ್ 3 ಫಿಗರ್ಸ್ ಅಂತಿದ್ರೆ ಇದು ಓಕೆ, ಎ ಅಲ್ಲಿ ಇಲ್ಲ. ಸೊ ಇದು ರಾಂಗ್ ಆನ್ಸರ್. ಬಿ ನೋಡಿ, ಇ ಎ ಬಿ ಸಿ ಆರ್ ಇನ್ ಆಲ್ 3 ಫಿಗರ್ಸ್ ಅಂತ ಇದೆ. ಇ ನೋಡಿ, ಇ ಒಂದೇ ಫಿಗರ್ ಅಲ್ಲಿ ಇದೆ. ಎ ನೋಡಿ 2 ಫಿಗರ್ ಅಲ್ಲಿ ಇದೆ. ಬಿ 3 ಇದೆ, ಓಕೆ. ಬಟ್ ಆದ್ರೆ ಇಲ್ಲಿ ಎಲ್ಲ ಎ ಇ ಬಿ ಸಿ 4 ಕೊಟ್ಟಿದ್ದಾರೆ, ಬಟ್ ಬಿ ಮಾತ್ರ ಸ್ಯಾಟಿಸ್ಫೈ ಆಗ್ತಿದೆ ಅಷ್ಟೇ. ಬಿ ಒಂದೇ ಸ್ಯಾಟಿಸ್ಫೈ ಆಗ್ತಿದೆ, ಎ ಆಗಲ್ಲ, ಇ ಆಗಲ್ಲ, ಮತ್ತೆ ಸಿನು ಅಷ್ಟೇ, ಬರೀ 2 ಫಿಗರ್ಸ್ ಅಲ್ಲಿ ಇದೆ. ನೆಕ್ಸ್ಟ್ ಬಿ ಆಪ್ಷನ್ ರಾಂಗ್ ಆಯ್ತು. ಸಿ ನೋಡಿ, ಎಫ್ ಫಿಗರ್ ಒಂದೇ, ಇದು ಆಗಲ್ಲ. ಸಿ ನೋಡಿ, ಸಿ 2 ಫಿಗರ್ ಅಲ್ಲಿ ಇದೆ, ಸೊ ಇದು ಆಗಲ್ಲ. ಡಿ ನೋಡಿ, ಡಿ ಒಂದೇ ಫಿಗರ್ ಅಲ್ಲಿ ಇದೆ, ಇದು ಆಗಲ್ಲ. ಬಿ ಮಾತ್ರನೇ ಆಗುತ್ತೆ. ಎ 2 ಫಿಗರ್. ಇಲ್ಲಿ ನೋಡಿ, ಡಿ ಆಪ್ಷನ್ ನೋಡಿ, ಓನ್ಲಿ ಬಿ ಈಸ್ ಇನ್ ಆಲ್ ದ 3 ಫಿಗರ್ಸ್ ಅಂತ ಇದೆ ನೋಡಿ, ಎಲ್ಲಾ ಫಿಗರ್ಸ್ ಅಲ್ಲೂ ಇರೋದು ಬಿ ಮಾತ್ರ. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಅರ್ಥ ಆಗಿದೆ ಅನ್ಕೊಂತೀನಿ. ನೆಕ್ಸ್ಟ್ ಕ್ವಶನ್ ಡಿಸ್ಕಸ್ ಮಾಡೋಣ. ವಿಚ್ ನಂಬರ್ ಈಸ್ ಇನ್ ದ ಸ್ಕ್ವೇರ್, ಎಲಿಪ್ಸ್ ಅಂಡ್ ಟ್ರಯಾಂಗಲ್. ಅಂದ್ರೆ ಒಂದ್ ನಂಬರು ಸ್ಕ್ವೇರ್ ಅಲ್ಲೂ ಇರಬೇಕು, ಎಲಿಪ್ಸ್ ಅಲ್ಲೂ ಇರ್ಬೇಕು, ಟ್ರಯಾಂಗಲ್ ಅಲ್ಲೂ ಇರಬೇಕು. ಆ ನಂಬರ್ನ ನಾವು ಫೈಂಡ್ ಔಟ್ ಮಾಡಬೇಕು. ಇಲ್ಲಿ 4 ಫಿಗರ್ಸ್ ಕೊಟ್ಟಿದ್ದಾರೆ, ರೆಕ್ಟಾಂಗಲ್, ಸ್ಕ್ವೇರ್, ಎಲಿಪ್ಸ್, ಟ್ರಯಾಂಗಲ್. 4 ಫಿಗರ್ಸ್ ಕೊಟ್ಟಿದ್ದಾರೆ. ನಾವು
ಸ್ಕ್ವಯರ್, ಎಲಿಪ್ಸ್, ಟ್ರಯಾಂಗಲ್ ಈ ಮೂರಲ್ಲಿ ಇರೋ ನಂಬರ್ನ ಫೈಂಡ್ ಔಟ್ ಮಾಡ್ಬೇಕಾಗತ್ತೆ. ಸೊ ನಾವು ಆಪ್ಷನ್ ನ ಚೆಕ್ ಮಾಡ್ತಾ ಹೋಗೋಣ. ಆಪ್ಷನ್ ಎ ನೋಡಿ 1 ಇದೆ. 1 ಎಲ್ಲಿದೆ? ಈ ರೆಕ್ಟಾಂಗಲ್ ಅಲ್ಲಿ ಇದೆ. ಸೊ ಓನ್ಲಿ ರೆಕ್ಟಾಂಗಲ್ ಅಲ್ಲಿ ಇದೆ. ಇಲ್ಲಿ ಕೇಳಿರೋದು ಸ್ಕ್ವಯರ್, ಎಲಿಪ್ಸ್, 3 ಮೂರು ಫಿಗರ್ಸ್ ಅಲ್ಲಿ ಇರಬೇಕು. ಅದಕ್ಕೆ ಆಪ್ಷನ್ ಎ ಆನ್ಸರ್ ಆಗಿರಲ್ಲ. ಆಪ್ಷನ್ ಬಿ ನೋಡಿ 5 ಇದೆ. 5 ಎಲ್ಲಿದೆ ನೋಡಿ, ಇಲ್ಲಿದೆ 5. 5 ಯಾವ್ಯಾವ್ದ್ರಲ್ಲಿದೆ? ರೆಕ್ಟಾಂಗಲ್ ಅಲ್ಲಿ ಇದೆ, ಸ್ಕ್ವಯರ್ ಅಲ್ಲೂ ಇದೆ, ಮತ್ತೆ ಎಲಿಪ್ಸ್ ಅಲ್ಲಿ ಇದೆ. ಅವ್ರು ಕೇಳಿರೋದು ಟ್ರಯಾಂಗಲ್ ಕೂಡ ಕೇಳಿದ್ದಾರೆ, ಟ್ರಯಾಂಗಲ್ ಅಲ್ಲಿ ಇಲ್ಲ. ಸೊ ಆಪ್ಷನ್ ಬಿ ಕೂಡ ಆಗಿರಲ್ಲ. ಆಪ್ಷನ್ ಸಿ ನೋಡಿ 6 ಇದೆ. 6 ಎಲ್ಲಿದೆ ನೋಡಿ, 6 ಸ್ಕ್ವಯರ್ ಅಲ್ಲಿ ಇದೆ, ಆಮೇಲೆ ಎಲಿಪ್ಸ್ ಅಲ್ಲಿ ಕೂಡ ಇದೆ, ಆಮೇಲೆ ಅಷ್ಟೇ ಅಲ್ವಾ, ಎರಡೇ ಫಿಗರ್ಸ್ ಅಲ್ಲಿ ಬರುತ್ತೆ. ಸೊ ಇದು ಆನ್ಸರ್ ಆಗಿರಲ್ಲ. 7 ಚೆಕ್ ಮಾಡಿ. 7 ಎಲ್ಲಿದೆ? ಇಲ್ಲಿದೆ ಅಲ್ವಾ. 7 ಯಾವ್ದಾದ್ರಲ್ಲಿದೆ? ಸ್ಕ್ವಯರ್ ಅಲ್ಲಿದೆ, ಟ್ರಯಾಂಗಲ್ ಅಲ್ಲಿದೆ, ಆಮೇಲೆ ಎಲಿಪ್ಸ್ ಅಲ್ಲಿ ಕೂಡ ಇದೆ. ಅವ್ರು ಕೇಳಿರೋದೇನು? ಸ್ಕ್ವಯರ್, ಎಲಿಪ್ಸ್, ಟ್ರಯಾಂಗಲ್ ಮೂರಲ್ಲೂ ಇದೆ ಇದು. ಸೊ ಆಪ್ಷನ್ ಡಿ 7 ಇಸ್ ದ ಕರೆಕ್ಟ್ ಆನ್ಸರ್. A survey was conducted on a sample of 1000 persons with reference to their knowledge of English, French, Germany. ಅಂದ್ರೆ 1000 persons ನ ಇನ್ವಾಲ್ವ್ ಮಾಡ್ಕೊಂಡು ಒಂದು ಸರ್ವೆ ಕಂಡಕ್ಟ್ ಮಾಡ್ತಾರೆ. ಯಾವ ಬೇಸಿಸ್ ಮೇಲೆ ಅಂತಂದ್ರೆ ಅವರ ನಾಲೆಡ್ಜ್ ಆಫ್ ಲ್ಯಾಂಗ್ವೇಜ್, ಅಂದ್ರೆ ಇಂಗ್ಲಿಷು, ಫ್ರೆಂಚು, ಜರ್ಮನಿ ಈ ಲ್ಯಾಂಗ್ವೇಜ್ ನಾಲೆಡ್ಜ್ ಮೇಲೆ ಅವರು ಸರ್ವೆ ಮಾಡ್ತಾರೆ. ದ ರಿಸಲ್ಟ್ ಆಫ್ ದ ಸರ್ವೆ ವಾಸ್ ಪ್ರೆಸೆಂಟೆಡ್ ಇನ್ ದ ಗಿವನ್ ವೆನ್ ಡಯಾಗ್ರಾಮ್. ಅಂದ್ರೆ ಇಲ್ಲಿ ವೆನ್ ಡಯಾಗ್ರಾಮ್ ಅಲ್ಲಿ ಅವರು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಅಂದ್ರೆ ಕೌಂಟ್ ಎಷ್ಟು, ಜರ್ಮನಿ ಗೊತ್ತಿರೋರು ಎಷ್ಟು, ಫ್ರೆಂಚ್, ಇಂಗ್ಲಿಷ್ ಗೊತ್ತಿರೋರು ಎಷ್ಟೆಷ್ಟು ಜನ ಅಂತ ಇಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ನೆಕ್ಸ್ಟ್, ದ ರೇಷಿಯೋ ಆಫ್ ನಂಬರ್ ಆಫ್ ಪರ್ಸನ್ಸ್ ಹೂ ಡು ನಾಟ್ ನೋ ಎನಿ ಆಫ್ ದ 3 ಲ್ಯಾಂಗ್ವೇಜ್ ಟು ದೋಸ್ ಹೂ ನೋ ಆಲ್ ದ 3 ಲ್ಯಾಂಗ್ವೇಜ್ ಈಸ್ ಅಂತ ಕ್ವಶನ್ ಇದೆ. ಸೊ ಈಗ ಏನ್ ಕ್ವಶನ್ ಕೊಟ್ಟಿದ್ದಾರೆ ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಫಸ್ಟ್ ವೆನ್ ಡಯಾಗ್ರಾಮ್ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಜರ್ಮನ್ ಲ್ಯಾಂಗ್ವೇಜ್ ಮಾತ್ರನೇ ಗೊತ್ತಿರೋರು, ಅಂದ್ರೆ ಫ್ರೆಂಚು, ಇಂಗ್ಲಿಷ್ ಗೊತ್ತಿಲ್ಲ ಅವ್ರಿಗೆ, ಓನ್ಲಿ ಜರ್ಮನ್ ಲ್ಯಾಂಗ್ವೇಜ್ ಗೊತ್ತಿರೋರು 170. ಆಮೇಲೆ ಓನ್ಲಿ ಫ್ರೆಂಚ್ ಗೊತ್ತಿರೋರು 180, ಓನ್ಲಿ ಇಂಗ್ಲಿಷ್ ಗೊತ್ತಿರೋರು 200. ಸೊ ಈ ಡೇಟಾ ಬರ್ಕೊಂತ ಇದೀನಿ ನೋಡಿ. ಇಲ್ಲಿ ಟೋಟಲ್ ನಂಬರ್ ಆಫ್ ಪರ್ಸನ್ಸ್ who know only English plus only French plus only German. ಸೊ ಈ ಡೇಟಾನ ಬರ್ಕೊಳ್ಳೋಣ ನಾವು. ಫಸ್ಟ್ ಇಂಗ್ಲಿಷ್ ಬರ್ದಿದ್ದೀನಿ. ಸೊ ಇಂಗ್ಲಿಷ್ 200, ಫ್ರೆಂಚ್ ಎಷ್ಟು ಜನಕ್ಕೆ ಗೊತ್ತು? 180 ಮೆಂಬರ್ಸ್ಗೆ ಗೊತ್ತು, ಜರ್ಮನ್ 170 ಮೆಂಬರ್ಸ್ಗೆ ಗೊತ್ತು. ಅಂದ್ರೆ ಓನ್ಲಿ ಒನ್ ಲ್ಯಾಂಗ್ವೇಜ್ ಗೊತ್ತಿರೋರು ಇಷ್ಟು ಜನ. ಇದನ್ನ ಆಡ್ ಮಾಡಿದ್ರೆ ನಮಗೆ ಕೌಂಟ್ ಸಿಗುತ್ತೆ. 20 + 18 + 17 ಮಾಡಿ. 18 + 17 35 ಆಯ್ತು. 35 + 20 55 ಆಯ್ತು. ಟೋಟಲ್ 550 ಆಯ್ತು. 550 ಮೆಂಬರ್ಸಿಗೆ ಓನ್ಲಿ ಇಂಗ್ಲಿಷ್ ಗೊತ್ತು, ಓನ್ಲಿ ಫ್ರೆಂಚ್ ಗೊತ್ತು, ಓನ್ಲಿ ಇಂಗ್ಲಿಷ್ ಗೊತ್ತು. ನೆಕ್ಸ್ಟ್ ನೋಡಿ, ಈ 105, 85 ಮತ್ತೆ 75 ಏನ್ ಇಂಡಿಕೇಟ್ ಮಾಡ್ತಿದೆ ಅಂತ ಗೊತ್ತಾಗ್ಬೇಕು ನಮ್ಗೆ. ಸೊ ಟೋಟಲ್ ನಂಬರ್ ಆಫ್ ಪರ್ಸನ್ಸ್ who know any two languages ಗೊತ್ತಿರೋರು ಎಷ್ಟು ಜನ ಅಂತ ಫೈಂಡ್ ಔಟ್ ಮಾಡ್ಬೇಕು. ನೋಡಿ, ಇಲ್ಲಿ 105 ಏನ್ ಇಂಡಿಕೇಟ್ ಮಾಡ್ತಿದೆ ಅಂದ್ರೆ ಜರ್ಮನ್ ಮತ್ತೆ ಫ್ರೆಂಚ್ ಲ್ಯಾಂಗ್ವೇಜ್ ಗೊತ್ತಿರೋರ್ನ ಇಂಡಿಕೇಟ್ ಮಾಡುತ್ತೆ. 78 ಅಂದ್ರೆ ಫ್ರೆಂಚ್ ಮತ್ತೆ ಇಂಗ್ಲಿಷ್ ಇವೆರಡು ಲ್ಯಾಂಗ್ವೇಜ್ ಗೊತ್ತಿರೋರ್ನ ಇಂಡಿಕೇಟ್ ಮಾಡುತ್ತೆ. 85 ಏನ್ ಇಂಡಿಕೇಟ್ ಮಾಡುತ್ತೆ? ಜರ್ಮನ್ ಮತ್ತೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಗೊತ್ತಿರೋರ್ನ ಇಂಡಿಕೇಟ್ ಮಾಡುತ್ತೆ. ಅಂದ್ರೆ ಎನಿ 2 ಲ್ಯಾಂಗ್ವೇಜಸ್ ಗೊತ್ತಿರಬೇಕು. ಸೊ 85 + 78 + 105 ಇದಿಷ್ಟನ್ನು ಆಡ್ ಮಾಡಿದ್ರೆ ನಮ್ಗೆ ಆನ್ಸರ್ ಸಿಗುತ್ತೆ. ಸೊ 105, 78, ನೆಕ್ಸ್ಟ್ 85 ಎಷ್ಟಾಯ್ತು? 5 10 ಆಯ್ತು. 10 + 8 18 ಆಯ್ತು. ನೆಕ್ಸ್ಟ್ 8 8 16 268. ಟೋಟಲ್ 268 ಮೆಂಬರ್ಸಿಗೆ ಎನಿ 2 ಲ್ಯಾಂಗ್ವೇಜಸ್ ಗೊತ್ತು. ನೆಕ್ಸ್ಟ್ ನೋಡಿ,
ಈ 175 ಇದೇನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಈ 175 ಮೆಂಬರ್ಸ್ಗೆ ಜರ್ಮನ್ ಲ್ಯಾಂಗ್ವೇಜ್ ಗೊತ್ತು, ಫ್ರೆಂಚ್ ಲ್ಯಾಂಗ್ವೇಜ್ ಗೊತ್ತು, ಇಂಗ್ಲಿಷ್ ಲ್ಯಾಂಗ್ವೇಜ್ ಗೊತ್ತು. ಅಂದ್ರೆ ದೇ ನೋ ಆಲ್ 3 ಲ್ಯಾಂಗ್ವೇಜ್. ಟೋಟಲ್ ನಂಬರ್ ಆಫ್ persons who know all 3 languages. 3 ಲ್ಯಾಂಗ್ವೇಜ್ ಗೊತ್ತಿರೋರು ಎಷ್ಟು ಜನ? 175 ಮೆಂಬರ್ಸ್. ಇವರಿಷ್ಟು ಜನನ ಟೋಟಲ್ ಮಾಡೋಣ ನಾವೀಗ. 8 + 5 ಎಷ್ಟಾಯ್ತು? 13 ಆಯ್ತು. ಮತ್ತೆ 1 ಕ್ಯಾರಿ 6 6 12 12 + 7 19 6 7 8 9 993 ಮೆಂಬರ್ಸ್. ಈ ನಂಬರ್ ಏನ್ ಇಂಡಿಕೇಟ್ ಮಾಡ್ತಿದೆ ಅಂದ್ರೆ ಲ್ಯಾಂಗ್ವೇಜಸ್ ಗೊತ್ತಿರೋರ ಸಂಖ್ಯೆನ ಇಂಡಿಕೇಟ್ ಮಾಡ್ತಿದೆ. ಅಂದ್ರೆ 993 ಮೆಂಬರ್ಸ್ಗೆ ಲ್ಯಾಂಗ್ವೇಜಸ್ ಗೊತ್ತು. ಐದರ್ ಇಂಗ್ಲಿಷ್, ಫ್ರೆಂಚ್, ಜರ್ಮನಿ ಅಥವಾ 2 ಲ್ಯಾಂಗ್ವೇಜ್ ಗೊತ್ತಿರೋದಿರ್ಬೋದು ಅಥವಾ 3 ಲ್ಯಾಂಗ್ವೇಜ್ ಗೊತ್ತಿರೋದಿರ್ಬೋದು. ಅಂದ್ರೆ ಟೋಟಲ್ ಆಗಿ ಲ್ಯಾಂಗ್ವೇಜ್ ಗೊತ್ತಿರೋರು 993 ಮೆಂಬರ್ಸ್. ಇಲ್ಲಿ ನೋಡಿ, ಇಲ್ಲಿ ಸರ್ವೆ ಎಷ್ಟು ಜನಕ್ಕೆ ಕಂಡಕ್ಟ್ ಮಾಡಿದ್ದಾರೆ? 1000 ಮೆಂಬರ್ಸ್ಗೆ ಕಂಡಕ್ಟ್ ಮಾಡಿದ್ದಾರೆ. ಈಗ 1000 ಮೆಂಬರ್ಸಿಗೆ ಕಂಡಕ್ಟ್ ಮಾಡಿದ್ರೆ 993 ಮೆಂಬರ್ಸಿಗೆ ಲ್ಯಾಂಗ್ವೇಜ್ ಗೊತ್ತಿದೆ. ಐದರ್ 1 2 ಆರ್ 3 ಲ್ಯಾಂಗ್ವೇಜಸ್ ಗೊತ್ತಿದೆ ಅಂತವ್ರು 993 ಇದ್ದಾರೆ. ನಾವು ಇವೆರಡನ್ನು ಮೈನಸ್ ಮಾಡಿದ್ರೆ 1000 ಮತ್ತೆ 993 ಮೈನಸ್ ಮಾಡಿದ್ರೆ 7 ಬರುತ್ತೆ. ಈ 7 ಏನ್ ಇಂಡಿಕೇಟ್ ಮಾಡುತ್ತೆ ಅಂತಂದ್ರೆ ಟೋಟಲ್ ನಂಬರ್ ಆಫ್ ಪರ್ಸನ್ಸ್ who do not know any of the 3 language. ಎಷ್ಟು ಜನ? 7 ಮೆಂಬರ್ಸ್. ಅಂದ್ರೆ 7 ಪರ್ಸನ್ಸ್ಗೆ ಯಾವುದೇ ಲ್ಯಾಂಗ್ವೇಜ್ ಗೊತ್ತಿಲ್ಲ. ನೆಕ್ಸ್ಟ್ ಕ್ವೆಶನ್ ನೋಡಿ, ದ ರೇಷಿಯೋ ಆಫ್ ನಂಬರ್ ಆಫ್ ಪರ್ಸನ್ಸ್ ಹೂ ಡು ನಾಟ್ ನೋ ಎನಿ ಆಫ್ ದ 3 ಲ್ಯಾಂಗ್ವೇಜ್ ಅಂದ್ರೆ 7. ಟು ದೋಸ್ ಹೂ ನೋ ಆಲ್ ದ 3 ಲ್ಯಾಂಗ್ವೇಜ್ ಅಂದ್ರೆ ಎಲ್ಲ 3 ಲ್ಯಾಂಗ್ವೇಜಸ್ ಗೊತ್ತಿರೋರು ಎಷ್ಟು ಜನ? ಆಲ್ 3 ಲ್ಯಾಂಗ್ವೇಜಸ್ ಎಷ್ಟು ಜನ? 175. ಸೊ ಡಿವೈಡೆಡ್ ಬೈ 175 ಮಾಡ್ಬೇಕು ನಾವು ಇವಾಗ. ಸೊ ಡಿವೈಡ್ ಮಾಡಿದ್ರೆ 7 1s 7 2s 14 3 ಮಿಗುತ್ತೆ, 7 5s 35 ಆಗುತ್ತೆ. ಸೊ 1 ಡಿವೈಡೆಡ್ ಬೈ 25 ಇಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ಏನು 7 ಏನ್ ಇಂಡಿಕೇಟ್ ಮಾಡುತ್ತೆ? ಇದು ಟೋಟಲ್ ನಂಬರ್ ಆಫ್ ಪರ್ಸನ್ಸ್ ಹೂ ಡು ನಾಟ್ ನೋ ಎನಿ ಆಫ್ ದ 3 ಲ್ಯಾಂಗ್ವೇಜ್. 175 ಏನ್ ಇಂಡಿಕೇಟ್ ಮಾಡುತ್ತೆ? ಟೋಟಲ್ ನಂಬರ್ ಆಫ್ ಪರ್ಸನ್ಸ್ ಹೂ ನೋ ಆಲ್ 3 ಲ್ಯಾಂಗ್ವೇಜಸ್. ಸೊ ಇವೆರಡನ್ನು ಡಿವೈಡ್ ಮಾಡಿದ್ರೆ ನಮ್ಗೆ 1 ಡಿವೈಡೆಡ್ ಬೈ 25 ಬರುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 19 boys turns out for playing hockey. Of this, 11 are wearing hockey shirts and 14 are wearing hockey pants. There are no boys without shirts and or pants. What is the number of boys wearing full uniform? ಅಂದ್ರೆ 19 ಮೆಂಬರ್ಸ್ ಹಾಕಿ ಆಡ್ತಿದ್ದಾರೆ. ಅದರಲ್ಲಿ 11 ಮೆಂಬರ್ಸ್ ಹಾಕಿ ಶರ್ಟ್ಸ್ ಹಾಕಿರ್ತಾರೆ, 14 ಮೆಂಬರ್ಸ್ ಹಾಕಿ ಪ್ಯಾಂಟ್ಸ್ ಹಾಕಿರ್ತಾರೆ. ದೇರ್ ಆರ್ ನೋ ಬಾಯ್ಸ್ ವಿತೌಟ್ ಶರ್ಟ್ಸ್ ಅಂಡ್ ಆರ್ ಪ್ಯಾಂಟ್ಸ್ ಅಂದ್ರೆ ಎಲ್ಲಾ ಬಾಯ್ಸ್ ಅಟ್ಲೀಸ್ಟ್ ಹಾಕಿ ಶರ್ಟ್ ಅಥವಾ ಅಟ್ಲೀಸ್ಟ್ ಹಾಕಿ ಪ್ಯಾಂಟ್ಸ್ ಹಾಕಿರ್ತಾರೆ, ಅಥವಾ ಎರಡನ್ನು ಫುಲ್ ಯೂನಿಫಾರ್ಮ್ ಹಾಕಿ ಶರ್ಟ್ ಮತ್ತೆ ಪ್ಯಾಂಟ್ ಎರಡನ್ನು ವೇರ್ ಮಾಡಿರೋರು ಇರ್ತಾರೆ. ನಾವು ಫೈಂಡ್ ಔಟ್ ಮಾಡ್ಬೇಕಾಗಿರೋದೇನು? ವಾಟ್ ಈಸ್ ದ ನಂಬರ್ ಆಫ್ ಬಾಯ್ಸ್ ವೇರಿಂಗ್ ಫುಲ್ ಯೂನಿಫಾರ್ಮ್. ಇದನ್ನ ನಾವು ಫೈಂಡ್ ಔಟ್ ಮಾಡ್ಬೇಕು. ಅಂದ್ರೆ 11 ಮೆಂಬರ್ಸ್ ಶರ್ಟ್ಸ್ ಹಾಕಿರ್ತಾರಲ್ವಾ, 14 ಮೆಂಬರ್ಸ್ ಹಾಕಿ ಪ್ಯಾಂಟ್ಸ್ ಹಾಕಿರ್ತಾರೆ, ಮತ್ತೆ ಬೋತ್ ಶರ್ಟ್ ಮತ್ತೆ ಪ್ಯಾಂಟ್ ಹಾಕಿದ್ರೆ ಅದು ಫುಲ್ ಯೂನಿಫಾರ್ಮ್ ಆಗುತ್ತೆ. ಸೊ ಎಷ್ಟು ಜನ ಫುಲ್ ಯೂನಿಫಾರ್ಮ್ ಹಾಕಿರ್ತಾರೆ, ಬೋತ್ ಶರ್ಟ್ ಅಂಡ್ ಪ್ಯಾಂಟ್ ಎಷ್ಟು ಜನ ವೇರ್ ಮಾಡಿರ್ತಾರೆ ಅದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಇದನ್ನ ಫಾರ್ಮುಲಾ ಮೆಥಡ್ ಅಲ್ಲಿ ಆರಾಮಾಗಿ ಸಾಲ್ವ್ ಮಾಡ್ಬೋದು. ಸೊ ಫಾರ್ಮುಲಾ ನೋಡೋಣ. ಎನ್ ಆಫ್ ಎ ಯೂನಿಯನ್ ಬಿ ಈಸ್ ಈಕ್ವಲ್ ಟು ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ. ಸೊ ನಾವು ಇದನ್ನ ಜನರಲ್ ಫಾರ್ಮುಲಾ ಅಂತ ತಗೊಳ್ಳೋಣ. ಪರ್ಟಿಕ್ಯುಲರ್ಲಿ ಈ ಪ್ರಾಬ್ಲಮ್ಗೆ ನಾವು ಇಲ್ಲಿ ಎ ಬದಲಾಗಿ ಎಸ್ ಅಂತ ತಗೊಂಡು ಬಿ ಬದಲಾಗಿ ಪಿ ಅಂತ ತಗೊಳ್ಳೋಣ. ಈ ಎಸ್ ಏನು? ಶರ್ಟ್ಸ್ ಅಂದ್ರೆ ಎ ಬದಲಾಗಿ ಎಸ್ ಅಂತ ತಗೊಳ್ಳೋಣ. ಹಾಕಿ ಪ್ಯಾಂಟ್ಸಿಗೆ ಪಿ ಅಂತ ತಗೊಳ್ಳೋಣ. ಸೊ ಎಸ್ ಯೂನಿಯನ್ ಪಿ ಆಯ್ತು. ಸೊ ಇದನ್ನೇ ಸಬ್ಸ್ಟಿಟ್ಯೂಟ್ ಮಾಡೋಣ. ಎನ್ ಆಫ್ ಎಸ್ ಪ್ಲಸ್ ಎನ್ ಆಫ್ ಪಿ ಮೈನಸ್ ಎನ್ ಆಫ್ ಎಸ್ ಇಂಟರ್ಸೆಕ್ಷನ್ ಪಿ. ಓಕೆ, ಈಗ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ.
ಎನ್ ಆಫ್ ಎಸ್ ಯೂನಿಯನ್ ಪಿ ಅಂತಂದ್ರೆ ಟೋಟಲ್ ನಂಬರ್ ಆಫ್ ಮೆಂಬರ್ಸ್ ಪಾರ್ಟಿಸಿಪೇಟ್ ಮಾಡಿದ್ದವ್ರು ಎಷ್ಟು ಜನ, 19 ಅಲ್ವಾ. ಸೊ ಟೋಟಲ್ ನಂಬರ್ ಇಂಡಿಕೇಟ್ ಮಾಡುತ್ತೆ ಇದು. ಎನ್ ಆಫ್ ಎಸ್ ಯೂನಿಯನ್ ಪಿ ಏನ್ ಇಂಡಿಕೇಟ್ ಮಾಡುತ್ತೆ, ಟೋಟಲ್ ನಂಬರ್ ಆಫ್ ಪಾರ್ಟಿಸಿಪೆಂಟ್ಸ್ ನ ಇಂಡಿಕೇಟ್ ಮಾಡುತ್ತೆ. ಸೊ ಎನ್ ಆಫ್ ಎಸ್ 11 ಇದೆ, ಎನ್ ಆಫ್ ಪಿ ಎಷ್ಟಿದೆ 14 ಇದೆ, ಮೈನಸ್ ಎನ್ ಆಫ್ ಎಸ್ ಇಂಟರ್ಸೆಕ್ಷನ್ ಪಿ ಅಂತ ಇದೆ. ಇಂಟರ್ಸೆಕ್ಷನ್ ಅಂತಂದ್ರೆ ಏನು, ಬೋತ್ ಅಂತ ಅಂದ್ರೆ ಬೋತ್ ಹಾಕಿ ಶರ್ಟ್ ಅಂಡ್ ಹಾಕಿ ಪ್ಯಾಂಟ್ಸ್ ವೇರ್ ಮಾಡಿರೋರ್ನ ಇಂಡಿಕೇಟ್ ಮಾಡುತ್ತೆ. ಅಂದ್ರೆ ಇಲ್ಲಿ ಇಂಟರ್ಸೆಕ್ಷನ್ ಸಿಂಬಲ್ ಇದೆ ಅಂತಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಬೋತ್ ಅಂತ. ವಾಟ್ ಈಸ್ ದ ನಂಬರ್ ಆಫ್ ಬಾಯ್ಸ್ ವೇರಿಂಗ್ ಫುಲ್ ಯೂನಿಫಾರ್ಮ್ ಅಂತಂದ್ರೆ ಇದೆ ಎನ್ ಆಫ್ ಎಸ್ ಇಂಟರ್ಸೆಕ್ಷನ್ ಪಿ. ಸೊ ಇದನ್ನೇ ನಾವೀಗ ಫೈಂಡ್ ಔಟ್ ಮಾಡ್ಬೇಕಾಗಿರೋದು. ಸೊ ಇದನ್ನ ಸಾಲ್ವ್ ಮಾಡಿದ್ರೆ ಎನ್ ಆಫ್ ಎಸ್ ಇಂಟರ್ಸೆಕ್ಷನ್ ಪಿ ಇಸ್ ಈಕ್ವಲ್ ಟು -19, 11 ಪ್ಲಸ್ 14 ಎಷ್ಟಾಯ್ತು 25 ಆಗುತ್ತೆ, ಇಸ್ ಈಕ್ವಲ್ ಟು 25 ಮೈನಸ್ 19 ಅಂದ್ರೆ 6 ಆಗುತ್ತೆ. ಸೊ ಎನ್ ಆಫ್ ಎಸ್ ಇಂಟರ್ಸೆಕ್ಷನ್ ಪಿ, ಟೋಟಲ್ ನಂಬರ್ ಆಫ್ ಬಾಯ್ಸ್ ಹೂ ವೇರ್ ಬೋತ್ ಪ್ಯಾಂಟ್ಸ್ ಅಂಡ್ ಶರ್ಟ್ಸ್, ಹಾಕಿ ಪ್ಯಾಂಟ್ಸ್ ವೇರ್ ಮಾಡಿರೋರು ಎಷ್ಟು ಜನ ಅಂದ್ರೆ 6 ಮೆಂಬರ್ಸ್, ಅಥವಾ ಫುಲ್ ಯೂನಿಫಾರ್ಮ್ ಅಂತ ತಗೋಬಹುದು. ಆಪ್ಷನ್ ಸಿ 6 ಇಸ್ ದ ಕರೆಕ್ಟ್ ಆನ್ಸರ್. ಇದನ್ನ ನಾವು ವೆನ್ ಡಯಾಗ್ರಾಮ್ ಅಲ್ಲಿ ಹೆಂಗ್ ರೆಪ್ರೆಸೆಂಟ್ ಮಾಡೋದು ಅಂದ್ರೆ ನೋಡಿ, ಇದು ಇಂಟರ್ಸೆಕ್ಷನ್ ಪಾರ್ಟ್ ಅಂದ್ರೆ ಎನ್ ಆಫ್ ಎಸ್ ಇಂಟರ್ಸೆಕ್ಷನ್ ಪಿ ಪಾರ್ಟ್ ಅಂದ್ರೆ 6, ಇದು ಎನ್ ಆಫ್ ಎಸ್ ಅಂತ ತಗೊಳ್ಳೋಣ, ಇದನ್ನ ಎನ್ ಆಫ್ ಪಿ ಅಂತ ತಗೊಳ್ಳೋಣ. ಅಂದ್ರೆ ಹೋಲ್ ಸರ್ಕಲ್ ಜಸ್ಟ್ ಇಷ್ಟ ಪಾರ್ಟ್ ಅಲ್ಲ ನೋಡಿ, ಬರೀ ಇಷ್ಟ ಪಾರ್ಟ್ ಅಲ್ಲ, ಎನ್ ಆಫ್ ಪಿ ಅಂದ್ರೆ ಬರೀ ಇಷ್ಟ ಪಾರ್ಟ್ ಅಲ್ಲ, ಹೋಲ್ ಸರ್ಕಲ್ ನ ಎನ್ ಆಫ್ ಪಿ ಅಂತ ತಗೊಂತಿರೋದು. ಇಲ್ಲಿ 6 ಆದ್ರೆ ಇನ್ ಮಿಕ್ಕಿದ್ದೆಷ್ಟು, ಎನ್ ಆಫ್ ಪಿ ಅಂದ್ರೆ 14 ಅಲ್ವಾ, 14 ಅಲ್ಲಿ ಆಲ್ರೆಡಿ 6 ಇಲ್ಲಿದೆ ಅಂದ್ರೆ ಇಂಟರ್ಸೆಕ್ಷನ್ ಅಲ್ಲಿ ಇದೆ. ಇನ್ ಮಿಕ್ಕಿದ್ದೆಷ್ಟು, 14 ಅಲ್ಲಿ 6 ಹೋದ್ರೆ ಎಷ್ಟಿರುತ್ತೆ, ಇನ್ನ 8 ಇರುತ್ತೆ. ಇಲ್ಲಿ ಎನ್ ಆಫ್ ಎಸ್ ಅಂತಂದ್ರೆ 11 ಇದೆ, 11 ಅಲ್ಲಿ ಆಲ್ರೆಡಿ 6 ಇಲ್ಲಿದೆ ಅಂತಂದ್ರೆ ಇನ್ ಮಿಕ್ಕಿದ್ದೆಷ್ಟು, 11 ಅಲ್ಲಿ 6 ಹೋದ್ರೆ ಇನ್ನ 5 ಇರುತ್ತೆ. ಸೊ ನೀವು ಬರ್ದಿರೋದು ಈ ವೆನ್ ಡಯಾಗ್ರಾಮ್ ನೀವೇನ್ ಡ್ರಾ ಮಾಡಿದ್ದೀರಾ ಇದು ಕರೆಕ್ಟ್ ಆಗಿದ್ಯಾ ಅಂತ ಚೆಕ್ ಮಾಡ್ಕೋಬೇಕಂದ್ರೆ ಟೋಟಲ್ ನಂಬರ್ ಆಫ್ ಪಾರ್ಟಿಸಿಪೆಂಟ್ಸ್ಗೆ ಕಂಪೇರ್ ಮಾಡಿ ನೋಡಿ, ಇದಿಷ್ಟು ಆಡ್ ಮಾಡಿ 19 ಬಂದ್ರೆ ನೀವು ಬರ್ದಿರೋದು ರೈಟ್ ಅಂತ. ಸೊ 5 + 6 11 ಆಯ್ತು, 11 + 8 19 ಆಯ್ತು. ಸೊ ನೀವು ಬರ್ದಿರೋದು ಕರೆಕ್ಟ್ ಇದೆ ಅಂತೇಳಿ ನೋಡಿ. ಈ ಪಾರ್ಟ್ ಇಂಟರ್ಸೆಕ್ಷನ್ ಪಾರ್ಟ್ ಅಂದ್ರೆ ಬೋತ್ ಶರ್ಟ್ಸ್ ಮತ್ತೆ ಹಾಕಿ ಪ್ಯಾಂಟ್ಸ್ ವೇರ್ ಮಾಡಿರೋದು ಕೌಂಟ್ ಇದು. ಸೊ ಇದು ಅರ್ಥ ಆಗಿದ್ರೆ ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. In a class of 140 students, 16 students do not participate in any of the quiz and drawing competition. 70 students participate in the quiz and 77 students take part in the drawing competition. How many students participate in both the quiz and drawing competition activities? ಅಂದ್ರೆ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಒಂದು ಕ್ಲಾಸ್ ಅಲ್ಲಿ ಎಷ್ಟು ಜನ ಇದ್ದಾರೆ ಅಂದ್ರೆ 140 ಇದೆ. ಸೊ ಟೋಟಲ್ ಸ್ಟೂಡೆಂಟ್ಸ್ 140 ಇದ್ದಾರೆ. 16 ಸ್ಟೂಡೆಂಟ್ಸ್ ಡು ನಾಟ್ ಪಾರ್ಟಿಸಿಪೇಟ್ ಇನ್ ಎನಿ ಕ್ವಿಜ್ ಅಂಡ್ ಡ್ರಾಯಿಂಗ್ ಕಾಂಪಿಟೇಷನ್, ಅಂದ್ರೆ ಕಾಂಪಿಟೇಷನ್ ಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ದಲೇ ಇರೋದು 16 ಮೆಂಬರ್ಸ್ ಅಂತ ಇದೆ. ಸೊ 16 ಮೆಂಬರ್ಸ್ ನ ಮೈನಸ್ ಮಾಡ್ಬೇಕೀಗ. ಸೊ ಟೋಟಲ್ ಆಗಿ 124 ಮೆಂಬರ್ಸ್ ಪಾರ್ಟಿಸಿಪೆಂಟ್ಸ್ ಇರ್ತಾರೆ. ಟೋಟಲ್ ಪಾರ್ಟಿಸಿಪೆಂಟ್ಸ್ 124. ಸೊ ನಾವೀಗ ಇಲ್ಲೇನೋ ಎನ್ ಆಫ್ ಈ ಕ್ವಿಜ್ ನ ಕ್ಯೂ ಅಂತ ಬರ್ಕೋಬೋದಾ, ಎ ಬದಲಾಗಿ ಕ್ಯೂ, ಯೂನಿಯನ್ ಈ ಬಿ ಬದಲಾಗಿ ಡ್ರಾಯಿಂಗ್ ಅಂತ ಇದೆಯಲ್ಲ ಡಿ ಅಂತ ಬರ್ಕೋಬೋದಲ್ವಾ. ಸೊ ಫಾರ್ಮುಲಾ ಕಂಪ್ಲೀಟ್ ಮಾಡೋಣ. ಎನ್ ಆಫ್ ಕ್ಯೂ ಪ್ಲಸ್ ಎನ್ ಆಫ್ ಡಿ ಮೈನಸ್ ಎನ್ ಆಫ್ ಕ್ಯೂ ಇಂಟರ್ಸೆಕ್ಷನ್ ಡಿ. ಸೊ ಇದಿಷ್ಟು ಫಾರ್ಮುಲಾ ಆಯ್ತು. ಇಲ್ಲಿ ನೋಡಿ ಟೋಟಲ್ ಸ್ಟೂಡೆಂಟ್ಸ್ ಅವ್ರು 140 ಕೊಟ್ಟಿದ್ದಾರೆ, ಬಟ್ ಆದ್ರೆ ಇಲ್ಲಿ 16 ಮೆಂಬರ್ಸ್ ಯಾವ್ದಕ್ಕೂ ಪಾರ್ಟಿಸಿಪೇಟ್ ಮಾಡದೇ ಇರೋರು 16 ಮೆಂಬರ್ಸ್. ಸೊ ಟೋಟಲ್ ಸ್ಟೂಡೆಂಟ್ಸ್ ಅಲ್ಲಿ ನಾವು 16 ಮೈನಸ್ ಮಾಡಿ ಏನ್ ಬರುತ್ತಲ್ಲ 124, ಇದನ್ನ ನಾವು ಕ್ಯೂ ಆಫ್ ಎನ್ ಆಫ್ ಕ್ಯೂ ಯೂನಿಯನ್ ಡಿ ಇದ್ರಲ್ಲಿ ಬರ್ಕೋಬೇಕಾಗುತ್ತೆ. ಇಸ್ ಈಕ್ವಲ್ ಟು ಎನ್ ಆಫ್ ಕ್ಯೂ ಅಂದ್ರೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಇನ್ ಕ್ವಿಜ್ ಎಷ್ಟಿದೆ 70 ಇದೆ. ಸೊ 70 ಪ್ಲಸ್ ಎನ್ ಆಫ್ ಡಿ ಎಷ್ಟಿದೆ 77 ಸ್ಟೂಡೆಂಟ್ಸ್ ಟೇಕ್ ಪಾರ್ಟ್ ಇನ್ ಡ್ರಾಯಿಂಗ್ ಅಂತ ಇದೆ, ಇದು 77
ಮೈನಸ್ ಎನ್ ಆಫ್ ಕ್ಯೂ ಇಂಟರ್ಸೆಕ್ಷನ್ ಡಿ ಅಂತ ಇದೆ. ನಾವು ಇದನ್ನ ಫೈಂಡ್ ಔಟ್ ಮಾಡಬೇಕು. ಅಲ್ಲೇನ್ ಕೇಳಿದ್ದಾರೆ, ಹೌ ಮೆನಿ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಇನ್ ಬೋತ್ ಕ್ವಿಜ್ ಅಂಡ್ ಡ್ರಾಯಿಂಗ್ ಕಾಂಪಿಟೇಷನ್, ಅಂದ್ರೆ ಎರಡರಲ್ಲೂ ಪಾರ್ಟಿಸಿಪೇಟ್ ಮಾಡಿರೋದು ಎಷ್ಟು ಜನ ಅಂತ ಇದೆ, ಅದನ್ನ ಫೈಂಡ್ ಔಟ್ ಮಾಡ್ಬೇಕೀಗ. ಸೊ ಇದನ್ನ ಸಾಲ್ವ್ ಮಾಡಿದ್ರೆ 124, 70 ಪ್ಲಸ್ 77 ಅಂದ್ರೆ 147 ಮೈನಸ್ ಎನ್ ಆಫ್ ಕ್ಯೂ ಇಂಟರ್ಸೆಕ್ಷನ್ ಡಿ. ಸೊ ಎನ್ ಆಫ್ ಕ್ಯೂ ಇಂಟರ್ಸೆಕ್ಷನ್ ಡಿ ಈಸ್ ಈಕ್ವಲ್ ಟು 124 ಮೈನಸ್ 147 ಆಗುತ್ತೆ. ಇಲ್ಲಿ ಮೈನಸ್ ಸೈನ್ ಇದೆ. 124 ಅಲ್ಲಿ 147 ಮೈನಸ್ ಮಾಡಬೇಕು. 147 ಅಲ್ಲಿ 124 ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ? 3. 4 ಅಲ್ಲಿ 2 ಹೋದ್ರೆ 2 ಆಗುತ್ತೆ, 23 ಆಗುತ್ತೆ. ಮೈನಸ್ 23 ಆಗುತ್ತೆ. ಇಲ್ಲಿ ಆಲ್ರೆಡಿ ಮೈನಸ್ ಸೈನ್ ಇದೆ, ಇದು ಕ್ಯಾನ್ಸಲ್ ಆಗುತ್ತೆ. ಸೊ 23 is the final answer. Option 1, 23 is the correct answer. In a class of 180 students, 90 students speak Bengali, 70 students speak Marathi, 50 students do not speak any of these two languages. How many students speak both languages? ಅಂದ್ರೆ ಕ್ಲಾಸ್ ಅಲ್ಲಿ 180 ಸ್ಟೂಡೆಂಟ್ಸ್ ಇರ್ತಾರೆ. 90 ಸ್ಪೀಕ್ ಬೆಂಗಾಲಿ, 70 ಸ್ಪೀಕ್ ಮರಾಠಿ, 50 ಸ್ಟೂಡೆಂಟ್ಸ್ ಡು ನಾಟ್ ಸ್ಪೀಕ್ ಎನಿ ಆಫ್ ದಿಸ್ ಟೂ ಲ್ಯಾಂಗ್ವೇಜ್. ಅಂದ್ರೆ 50 ಸ್ಟೂಡೆಂಟ್ಸ್ ಯಾವುದೇ ಲ್ಯಾಂಗ್ವೇಜ್, ಮರಾಠಿ ಆಗ್ಲಿ ಬೆಂಗಾಲಿ ಆಗ್ಲಿ ಮಾತಾಡಲ್ಲ. ಹೌ ಮೆನಿ ಸ್ಟೂಡೆಂಟ್ಸ್ ಸ್ಪೀಕ್ ಬೋತ್ ಲ್ಯಾಂಗ್ವೇಜಸ್ ಅಂತ ಇದೆ. ಟೋಟಲ್ ಎಷ್ಟಿದೆ? 180 ಸ್ಟೂಡೆಂಟ್ಸ್ ಇದೆ. ನಾವೀಗ ಫಸ್ಟ್ ಫೈಂಡ್ ಔಟ್ ಮಾಡಬೇಕಾಗಿರೋದು, ಫಸ್ಟ್ ಫಾರ್ಮುಲಾ ಬರೆದ್ಬಿಡ್ತೀನಿ. ಎನ್ ಆಫ್ ಬಿ ಯೂನಿಯನ್ ಎಂ ಅಂತ ಬರೀಬೋದಾ? ಓಕೆ, ಎನ್ ಆಫ್ ಬಿ ಪ್ಲಸ್ ಎನ್ ಆಫ್ ಎಂ ಮೈನಸ್ ಎನ್ ಆಫ್ ಬಿ ಇಂಟರ್ಸೆಕ್ಷನ್ ಎಂ. ಓಕೆ, ಇದು ಫಾರ್ಮುಲಾ ಆಯ್ತು. ನಾವೀಗ ಫಸ್ಟ್ ಎನ್ ಆಫ್ ಬಿ ಯೂನಿಯನ್ ಎಂ ಫೈಂಡ್ ಔಟ್ ಮಾಡೋಣ. ನೋಡಿ, ಇಲ್ಲಿ ಟೋಟಲ್ 180 ಸ್ಟೂಡೆಂಟ್ಸ್ ಇದೆ. ಬಟ್ ಆದ್ರೆ 50 ಸ್ಟೂಡೆಂಟ್ಸ್ ಯಾವುದೇ ಲ್ಯಾಂಗ್ವೇಜ್, ಬೆಂಗಾಲಿ ಅಥವಾ ಮರಾಠಿ ಎರಡು ಲ್ಯಾಂಗ್ವೇಜ್ ಅಲ್ಲಿ ಒಂದ್ ಲ್ಯಾಂಗ್ವೇಜ್ ಅವ್ರು ಮಾತಾಡಲ್ಲ, ಮತ್ತೆ ಅವ್ರನ್ನ ಇಲ್ಲಿ ಇನ್ವಾಲ್ವ್ ಮಾಡಂಗಿಲ್ಲ. ಸೊ 180 ಮೈನಸ್ 50 ಅಂತ ತಗೋಬೇಕಾಗುತ್ತೆ ಇದಕ್ಕೆ. 180 ಮೈನಸ್ 50. ನೆಕ್ಸ್ಟ್ ಎನ್ ಆಫ್ ಬಿ ಅಂದ್ರೆ 90 ಇದೆ, ಪ್ಲಸ್ ಎನ್ ಆಫ್ ಎಂ ಅಂದ್ರೆ 70 ಇದೆ, ಮೈನಸ್ ನಾವು ಫೈಂಡ್ ಔಟ್ ಮಾಡ್ಬೇಕಾಗಿರೋದು ಇದೆ, ಬೋತ್ ಅಂತ ಇದೆ ನೋಡಿ. ಹೌ ಮೆನಿ ಸ್ಟೂಡೆಂಟ್ಸ್ ಸ್ಪೀಕ್ ಬೋತ್ ಲ್ಯಾಂಗ್ವೇಜಸ್ ಅಂತ ಇದೆ. ನಾವು ಎನ್ ಆಫ್ ಬಿ ಇಂಟರ್ಸೆಕ್ಷನ್ ಎಂ ಇದನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಇದನ್ನ ಸಾಲ್ವ್ ಮಾಡಿದ್ರೆ 180 ಮೈನಸ್ 50 ಅಂದ್ರೆ 130 ಆಗುತ್ತೆ. 130 is equal to 90 ಪ್ಲಸ್ 70 ಅಂತಂದ್ರೆ 160 ಆಗುತ್ತೆ, ಮೈನಸ್ ಎನ್ ಆಫ್ ಬಿ ಇಂಟರ್ಸೆಕ್ಷನ್ ಎಂ ಆಯ್ತು. ಸೊ ಇದನ್ನ ಸಾಲ್ವ್ ಮಾಡಿದ್ರೆ ಎನ್ ಆಫ್ ಬಿ ಇಂಟರ್ಸೆಕ್ಷನ್ ಎಂ ಇಸ್ ಈಕ್ವಲ್ ಟು ಮೈನಸ್ 130, 160 ಆಗುತ್ತೆ. ಸೊ 160 ಮೈನಸ್ 130 ಅಂತಂದ್ರೆ 30 ರಿಮೈಂಡರ್. ಸೊ 30 ಮೆಂಬರ್ಸು ಮರಾಠಿನೂ ಮಾತಾಡ್ತಾರೆ ಮತ್ತೆ ಬೆಂಗಾಲಿನೂ ಮಾತಾಡ್ತಾರೆ. ಬೋತ್ ಅಂತಿದೆ ನೋಡಿ. 90 ಮೆಂಬರ್ಸ್ ಬೆಂಗಾಲಿನೂ ಮಾತಾಡ್ತಾರೆ, 30 ಮೆಂಬರ್ಸ್ ಬೆಂಗಾಲಿನೂ ಮಾತಾಡ್ತಾರೆ, ಮರಾಠಿನೂ ಮಾತಾಡ್ತಾರೆ. ಸೊ ಆಪ್ಷನ್ ಬಿ 30 ಇಸ್ ದ ಕರೆಕ್ಟ್ ಆನ್ಸರ್. In a class of 100 students for a social activity, 50 like to go for tree planning, 70 like to go for cleanliness drive, 10 students did not like either. How many liked both? ಅಂದ್ರೆ ಇಲ್ಲೂನು ಅವ್ರ ಇಂಟರ್ಸೆಕ್ಷನ್ ಕೇಳಿದ್ದಾರೆ. ಸೊ ಫಾರ್ಮುಲಾ ಬರೀತಿದ್ದೀನಿ ಇಲ್ಲಿ. ಎನ್ ಆಫ್ ಇಲ್ಲಿ ಟ್ರೀ ಪ್ಲಾನಿಂಗ್ ನಾನು ಟಿ ಅಂತ ತಗೊಂತೀನಿ, ಯೂನಿಯನ್ 70 ಲೈಕ್ ಟು ಗೋ ಫಾರ್ ಕ್ಲೆನ್ಸಿನೆಸ್ ಅಂತ ಇದೆಯಾ, ಸಿ ತಗೊಂತೀನಿ. ಓಕೆ, ಫಾರ್ಮುಲಾ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಎನ್ ಆಫ್ ಟಿ ಪ್ಲಸ್ ಎನ್ ಆಫ್ ಸಿ ಮೈನಸ್ ಎನ್ ಆಫ್ ಟಿ ಇಂಟರ್ಸೆಕ್ಷನ್ ಸಿ. ಸೊ ಇಲ್ಲಿ ಕೇಳಿರೋದು ಹೌ ಮೆನಿ ಲೈಕ್ಡ್ ಬೋತ್ ಅಂತ ಇದೆ. ನಾವು ಫೈಂಡ್ ಔಟ್ ಮಾಡ್ಬೇಕಾಗಿರೋದು ಈ ಟಿ ಇಂಟರ್ಸೆಕ್ಷನ್ ಸಿ, ಇದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಎನ್ ಆಫ್ ಟಿ ಯೂನಿಯನ್ ಸಿ ನ ನಾವು ಹೆಂಗ್ ಬರ್ಕೋಬಹುದು? 100 ಅಂತ ಬರೆಯಂಗಿಲ್ಲ, 100 ಅಂತ ಡೈರೆಕ್ಟ್ ಆಗಿ ಬರೆಯಂಗಿಲ್ಲ, ತಪ್ಪಾಗುತ್ತೆ. ಯಾಕಂದ್ರೆ 10 ಸ್ಟೂಡೆಂಟ್ಸ್ ಡಿಡ್ ನಾಟ್ ಲೈಕ್ ಐದರ್ ಅಂತ ಇದೆ. ಅಂದ್ರೆ ಈ 10 ಸ್ಟೂಡೆಂಟ್ಸ್ ನ ನಾವು ಇಲ್ಲಿ ಇನ್ವಾಲ್ವ್ ಮಾಡಂಗಿಲ್ಲ. ಸೊ ಮೈನಸ್ 10 ಅಂತ ತಗೋಬೇಕಾಗುತ್ತೆ. 100 ಮೈನಸ್ 10 ಅಂದ್ರೆ 90. ಟಿ ಯೂನಿಯನ್ ಸಿ ಅಂದ್ರೆ 90 ಆಗುತ್ತೆ. ಸೊ ಇದು ಕೇರ್ಫುಲ್ ಆಗಿ ಬರ್ಕೋಬೇಕು. ಇಲ್ಲೇನಾದ್ರೂ ಎಕ್ಸೆಪ್ಷನ್ ಇದೆಯಾ, ಐದರ್ ಎರಡೂನು ಲೈಕ್ ಮಾಡದೇ ಇರೋರು ಇದಾರಾ ಅಂತ ಕ್ವಶನ್ ನೋಡ್ಬೇಕಾಗುತ್ತೆ. ಸೊ ಎನ್ ಆಫ್ ಟಿ ಅಂದ್ರೆ 50 ಇದೆ, ಎನ್ ಆಫ್ ಸಿ ಅಂದ್ರೆ 70 ಇದೆ,
ಮೈನಸ್ ಎನ್ ಆಫ್ ಟಿ ಇಂಟರ್ಸೆಕ್ಷನ್ ಸಿ. ಇದನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಸಾಲ್ವ್ ಮಾಡೋಣ. 100 ಮೈನಸ್ 10 ಅಂದ್ರೆ 90 ಆಗುತ್ತೆ. 50 ಪ್ಲಸ್ 70 ಅಂದ್ರೆ 120 ಆಗುತ್ತೆ. ಮೈನಸ್ ಎನ್ ಆಫ್ ಟಿ ಇಂಟರ್ಸೆಕ್ಷನ್ ಸಿ. ಸೊ 90 ಮೈನಸ್ 120 is equal to minus n of t intersection c. ಸೊ ಈ ಮೈನಸ್ ಈ ಕಡೆ ಬಂದ್ರೆ ಇಲ್ಲಿ ಮೈನಸ್ ಆಗುತ್ತೆ, ಇಲ್ಲಿ ಪ್ಲಸ್ ಆಗುತ್ತೆ, ಇದು ಪ್ಲಸ್ ಆಗುತ್ತೆ. ಸೊ 120 ಮೈನಸ್ 90 ಅಂತಂದ್ರೆ ಇನ್ನು ರಿಮೈನಿಂಗ್ 30 ಇರುತ್ತೆ. ಸೊ n of t intersection c value 30. Option 3, 30 is the correct answer. In a town, 45% population read magazine A, 55% read magazine B, 40% read magazine C. So 40% magazine C, 30% read magazine A and B, 15% read magazines B and C, 15% read magazines A and C, 10% read all three magazines. What percent do not read any magazines? ಅಂದ್ರೆ ನಾವು ಎಷ್ಟು ಜನ ಯಾವುದೇ ಮ್ಯಾಗಝಿನ್ಸ್ ನ ಓದದೇ ಇರೋರ್ ಪರ್ಸೆಂಟೇಜ್ ಎಷ್ಟು ಅಂತ ಕೇಳಿದರೆ ಅದನ್ನ ಫೈಂಡ್ ಔಟ್ ಮಾಡಬೇಕು. ಇದನ್ನ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಫಾರ್ಮುಲಾ ನೋಡಿ, ಎನ್ ಆಫ್ ಎ ಯೂನಿಯನ್ ಬಿ ಯೂನಿಯನ್ ಸಿ ಇಸ್ ಈಕ್ವಲ್ ಟು ಎನ್ ಆಫ್ ಎ ಪ್ಲಸ್ ಎನ್ ಆಫ್ ಬಿ ಪ್ಲಸ್ ಎನ್ ಆಫ್ ಸಿ ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಮೈನಸ್ ಎನ್ ಆಫ್ B intersection C minus n of A intersection C plus n of A intersection B intersection C. ಇದು ಫಾರ್ಮುಲಾ. ಸೊ ನಾವೀಗ ಎನ್ ಆಫ್ ಎ ಯೂನಿಯನ್ ಬಿ ಯೂನಿಯನ್ ಸಿ ಫೈಂಡ್ ಔಟ್ ಮಾಡಬೇಕು. ಎನ್ ಆಫ್ ಎ ವ್ಯಾಲ್ಯೂ ಏನಿದೆ 45% ಇದೆ. 45% ಪಾಪ್ಯುಲೇಷನ್ ರೀಡ್ ಮ್ಯಾಗಝಿನ್ ಎ ಅಂತ ಇದೆ. ಸೊ 45%. ಮ್ಯಾಗಝಿನ್ ಬಿ ಎಷ್ಟು ಜನ ಓದ್ತಾರೆ? 55%. ನೆಕ್ಸ್ಟ್ ಮ್ಯಾಗಝಿನ್ ಸಿ ಎಷ್ಟು ಜನ ಓದ್ತಾರೆ? 40%. ಮೈನಸ್ ಎ ಅಂಡ್ ಬಿ ಎರಡು ಮ್ಯಾಗಝಿನ್ಸ್ ನ ಓದೋರು 30% ಇದ್ದಾರೆ. ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ 30% ಮೈನಸ್ ಎನ್ ಆಫ್ ಬಿ ಇಂಟರ್ಸೆಕ್ಷನ್ ಸಿ ಅಂದ್ರೆ ಬಿ ಮತ್ತೆ ಸಿ ಎರಡು ಮ್ಯಾಗಝಿನ್ಸ್ ನ ಓದೋರು 15% ಇದ್ದಾರೆ. ಮೈನಸ್ ಎನ್ ಆಫ್ ಎ ಇಂಟರ್ಸೆಕ್ಷನ್ ಸಿ ಅಂದ್ರೆ ಎ ಮತ್ತೆ ಸಿ ಎರಡು ಮ್ಯಾಗಝಿನ್ಸ್ ನ ಓದೋರು 25% ಇದ್ದಾರೆ. ಪ್ಲಸ್ 10% ಎಲ್ಲಾ ನ್ಯೂಸ್ ಪೇಪರ್ಸ್ ಓದ್ತಾರೆ. ಮ್ಯಾಗಝಿನ್ಸ್ ಆಲ್ ತ್ರೀ ಮ್ಯಾಗಝಿನ್ಸ್ ನ ಓದ್ತಾರೆ. ಎಷ್ಟು ಪರ್ಸೆಂಟ್? 10%. ಸೊ ಈಗ ನಾವ್ ಇದನ್ನ ಸಾಲ್ವ್ ಮಾಡಿದ್ರೆ ನಮ್ಗೆ ಆನ್ಸರ್ ಸಿಗುತ್ತೆ. ನೋಡಿ, ಇಲ್ಲಿ ಫಸ್ಟ್ 45 ಇದೆ, ಪ್ಲಸ್ 55 ಇದೆ, ಪ್ಲಸ್ 40 ಇದೆ. ಈ 10 ನ ಈ ಕಡೆ ತಗೊಳ್ಳೋಣ, ಪ್ಲಸ್ 10 ಇದೆ. ಸೊ ಇದಿಷ್ಟು ಮೈನಸ್ ಸೈನ್ ಇದೆಯಲ್ವಾ, ಸೊ ಮೈನಸ್ ಕಾಮನ್ ತೆಗೆದ್ರೆ 30 ಪ್ಲಸ್ 15 ಪ್ಲಸ್ 25 ಹಿಂಗ್ ಬರ್ಕೋಬೋದಾ? ಸೊ ನೆಕ್ಸ್ಟ್ ನೋಡಿ, ಇದಿಷ್ಟನ್ನು ಆಡ್ ಮಾಡೋಣ. ಏನಾಗುತ್ತೆ? 45 55 40 10. ಸೊ 5 ಪ್ಲಸ್ 5 10, 10 ಪ್ಲಸ್ 5 15, 150 ಆಯ್ತು. ಮೈನಸ್ ಇವಾಗ ಇವು ಮೂರನ್ನು ಆಡ್ ಮಾಡೋಣ. ಸೊ 30 ಪ್ಲಸ್ 15 ಅಂದ್ರೆ 45, 45 ಪ್ಲಸ್ 25 ಆಡ್ ಮಾಡಿ 70 ಆಗುತ್ತೆ. ಸೊ ಆನ್ಸರ್ ಏನ್ ಬರುತ್ತೆ? 150 ಮೈನಸ್ 70 ಅಂತಂದ್ರೆ ಇನ್ನೆಷ್ಟು ಬರುತ್ತೆ? 80 ಬರುತ್ತೆ. ಸೊ ಎನ್ ಆಫ್ ಎ ಯೂನಿಯನ್ ಬಿ ಯೂನಿಯನ್ ಸಿಕ್ತು ನಮ್ಗೆ 80%. ಈಗ ನಾವು ಟೋಟಲ್ ಪಾಪ್ಯುಲೇಷನ್ 100% ಅಂತ ತಗೊಂಡ್ರೆ ಇಲ್ಲಿ ಎ ಯೂನಿಯನ್ ಬಿ ಯೂನಿಯನ್ ಸಿ 80% ಇದೆ. ಅಂದ್ರೆ ಟೋಟಲ್ ಆಗಿ 100% ಅಲ್ಲಿ 80% ಅಷ್ಟು ಜನ ಮ್ಯಾಗಝಿನ್ಸ್ ನ ಓದ್ತಾರೆ. ಇನ್ ಮಿಕ್ಕಿದ್ದು ಯಾವುದೇ ಮ್ಯಾಗಝಿನ್ಸ್ ಓದದೇ ಇರೋರ್ ಪರ್ಸೆಂಟೇಜ್ ಎಷ್ಟು ಅಂತಂದ್ರೆ 100 ಮೈನಸ್ 80% ಮಾಡಿದ್ರೆ 20% ಸಿಗುತ್ತೆ. ಸೊ ಆಪ್ಷನ್ ಸಿ 20% ಇಸ್ ದ
ರೈಟ್ ಆನ್ಸರ್. ಸೊ ಇಲ್ಲಿ ಈ ಫಾರ್ಮುಲಾಗೆ ನಾವು ವೆನ್ ಡಯಾಗ್ರಾಮ್ ಬರೆದ್ರೆ ಯಾವ ತರ ಇರುತ್ತೆ ನೋಡಿ. ಸೊ ಇಲ್ಲಿ 3 ಮ್ಯಾಗಝಿನ್ಸ್ ಅಲ್ವಾ ಕೊಟ್ಟಿರೋದು, ಅಂದ್ರೆ 3 ಐಟಮ್ಸ್ ಇದೆ ಇಲ್ಲಿ. ಎನ್ ಆಫ್ ಎ, ಎನ್ ಆಫ್ ಬಿ, ಎನ್ ಆಫ್ ಸಿ ಅಂತ ಇದೆ. ಸೊ ಎ ಬಿ ಸಿ ಅಂತ ತಗೊಂಡ್ರೆ ಈ ಪಾರ್ಟ್ ಏನ್ ಇಂಡಿಕೇಟ್ ಮಾಡುತ್ತೆ ಅಂತಂದ್ರೆ ಎ ಇಂಟರ್ಸೆಕ್ಷನ್ ಬಿ ಪಾರ್ಟ್ ಇಂಡಿಕೇಟ್ ಮಾಡುತ್ತೆ. ಈ ಪಾರ್ಟ್ ಬಿ ಇಂಟರ್ಸೆಕ್ಷನ್ ಸಿ ಪಾರ್ಟ್ ಇಂಡಿಕೇಟ್ ಮಾಡುತ್ತೆ. ಇದೇನ್ ಇಂಡಿಕೇಟ್ ಮಾಡುತ್ತೆ? ಎ ಇಂಟರ್ಸೆಕ್ಷನ್ ಸಿ ಪಾರ್ಟ್ ಇಂಡಿಕೇಟ್ ಮಾಡುತ್ತೆ. ಈ ಸೆಂಟರ್ ಅಲ್ಲಿ 3 ಸರ್ಕಲ್ಸ್ ಕೋಯಿನ್ಸೈಡ್ ಆಗಿದೆ, ಅಂದ್ರೆ ಎಲ್ಲಾ ಸರ್ಕಲ್ಸ್ 3 ಸರ್ಕಲ್ ಓವರ್ಲ್ಯಾಪ್ ಆಗಿದೆ. ಸೊ ಈ ಸರ್ಕಲ್ಗೆ, ಈ ಪಾರ್ಟ್ಗೆ, ಈ ಮಧ್ಯದ ಪಾರ್ಟ್ ಇದೆಯಲ್ವಾ, ಈ ಪಾರ್ಟ್ಗೆ ನಾವು ಎನ್ ಆಫ್ ಎ ಇಂಟರ್ಸೆಕ್ಷನ್ ಬಿ ಇಂಟರ್ಸೆಕ್ಷನ್ ಸಿ ಅಂತ ತಗೋಬಹುದು. There are 50 students admitted to a nursery class. Some students can speak only English and some can speak only Hindi. 10 students can speak both English and Hindi. If the number of students who can speak English is 21, then how many can speak Hindi? How many can speak only Hindi? How many can speak only English? ಅಂದ್ರೆ ಫಸ್ಟ್ ಹಿಂದಿ, ನೆಕ್ಸ್ಟ್ ಓನ್ಲಿ ಹಿಂದಿ, ನೆಕ್ಸ್ಟ್ ಓನ್ಲಿ ಇಂಗ್ಲಿಷ್ ನಾವು ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ನೋಡಿ 50 ಸ್ಟೂಡೆಂಟ್ಸ್ ಜಾಯಿನ್ ಆಗಿರೋದು. ಸಮ್ ಸ್ಟೂಡೆಂಟ್ಸ್ ಕ್ಯಾನ್ ಸ್ಪೀಕ್ ಓನ್ಲಿ ಇಂಗ್ಲಿಷ್ ಅಂಡ್ ಸಮ್ ಕ್ಯಾನ್ ಸ್ಪೀಕ್ ಓನ್ಲಿ ಹಿಂದಿ ಅಂತಿದೆ. ಸೊ ನೆಕ್ಸ್ಟ್ ನೋಡಿ 10 ಸ್ಟೂಡೆಂಟ್ಸ್ ಕ್ಯಾನ್ ಸ್ಪೀಕ್ ಬೋತ್ ಇಂಗ್ಲಿಷ್ ಅಂಡ್ ಹಿಂದಿ. ಅಂದ್ರೆ ಬೋತ್ ಅಂದ್ರೆ ನೋಡಿ ವೆನ್ ಡಯಾಗ್ರಾಮ್ ಫಸ್ಟ್ ಕ್ಲೀನ್ ಆಗಿ ಅರ್ಥ ಮಾಡ್ಕೊಂಡ್ರೆ ನಮ್ಗೆ ಈ ತರ ಪ್ರಾಬ್ಲಮ್ಸ್ ಈಸಿಯಾಗಿ ಅರ್ಥ ಆಗುತ್ತೆ. ಇಲ್ಲಿ 10 ಏನ್ ಇಂಡಿಕೇಟ್ ಮಾಡುತ್ತೆ ಅಂತಂದ್ರೆ ಈ ಪಾರ್ಟ್ ಎನ್ ಆಫ್ ಇ ಇಂಟರ್ಸೆಕ್ಷನ್ ಎಚ್, ಈ ಪಾರ್ಟ್ ಇಂಟರ್ಸೆಕ್ಷನ್ ಪಾರ್ಟ್ ಏನ್ ಇಂಡಿಕೇಟ್ ಮಾಡುತ್ತೆ? ಸ್ಪೀಕ್ಸ್ ಬೋತ್ ಇಂಗ್ಲಿಷ್ ಅಂಡ್ ಹಿಂದಿ, ಇದನ್ನ ಇಂಡಿಕೇಟ್ ಮಾಡುತ್ತೆ. ನೆಕ್ಸ್ಟ್ ನೋಡಿ ಇಫ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಕ್ಯಾನ್ ಸ್ಪೀಕ್ ಇಂಗ್ಲಿಷ್ ಅಂದ್ರೆ ಎನ್ ಆಫ್ ಇ ಹೇಳ್ತಿದೆ, ಅದು ಎನ್ ಆಫ್ ಇ ಎಷ್ಟು? 21. ಎನ್ ಆಫ್ ಇ ಅಂತಂದ್ರೆ ಹೋಲ್ ಸರ್ಕಲ್, ಎನ್ ಆಫ್ ಇ ಅಂತಂದ್ರೆ ಈ ಹೋಲ್ ಸರ್ಕಲ್ ಇಂಡಿಕೇಟ್ ಮಾಡುತ್ತೆ, ಅಂದ್ರೆ 21. ಇಲ್ಲಿ ಹೋಲ್ ಸರ್ಕಲ್ ಅಂದ್ರೆ 21 ಆಗುತ್ತೆ. ನಾವ್ ಇದನ್ನ ಇನ್ವಾಲ್ವ್ ಮಾಡ್ಬೇಕು ಇದ್ರ ಜೊತೆ. ಎನ್ ಆಫ್ ಇ ಅಂದ್ರೆ ಇದು ಸೇರ್ಕೊಳ್ಳುತ್ತೆ, ಇಂಟರ್ಸೆಕ್ಷನ್ ಪಾರ್ಟ್ ಕೂಡ ಸೇರ್ಕೊಳ್ಳುತ್ತೆ. ಬರೀ ಓನ್ಲಿ ಇಂಗ್ಲಿಷ್ ಅಂದ್ರೆ ಎಷ್ಟಾಗುತ್ತೆ? ಓನ್ಲಿ ಇಂಗ್ಲಿಷ್ ಅಂದ್ರೆ ಈ ಪಾರ್ಟ್ ಇಂಟರ್ಸೆಕ್ಷನ್ ಪಾರ್ಟ್ ಬಿಟ್ಬಿಡ್ಬೇಕು. ಇಂಟರ್ಸೆಕ್ಷನ್ ಪಾರ್ಟ್ ಬಿಟ್ರೆ ಓನ್ಲಿ ಇಂಗ್ಲಿಷ್ ಮಾತಾಡೋರ್ ಸಂಖ್ಯೆ ನಮಗ್ ಸಿಗುತ್ತೆ. ಸೊ ಓನ್ಲಿ ಇಂಗ್ಲಿಷ್ ಅಂದ್ರೆ 21 ಅಲ್ಲಿ 10 ತೆಗಿಬೇಕೀಗ, ಅಂದ್ರೆ 11 ಆಗುತ್ತೆ. ಸೊ 11 ಓನ್ಲಿ ಇಂಗ್ಲಿಷು. ಈ ಪಾರ್ಟ್ 1 ಮಿನಿಟ್ ಪೆನ್ ಕಲರ್ ಚೇಂಜ್ ಮಾಡಿ ತೋರಿಸ್ತೀನಿ. ಸೊ ಈ ಪಾರ್ಟ್ ಓನ್ಲಿ ಇಂಗ್ಲಿಷ್, ಸೊ ಈ ಪಾರ್ಟ್ ಓನ್ಲಿ ಹಿಂದಿ. ಇದೇನಾಗುತ್ತೆ? ಎನ್ ಆಫ್ ಎಚ್ ಅಂದ್ರೆ ಹೋಲ್ ಕಂಪ್ಲೀಟ್, ಅಂದ್ರೆ ಇದು ಸೇರ್ಕೊಳ್ಳುತ್ತೆ. ಎನ್ ಆಫ್ ಎಚ್ ಅಂದ್ರೆ ಈ 10 ಇದೆಯಲ್ವಾ, ಇಂಟರ್ಸೆಕ್ಷನ್ ಪಾರ್ಟ್ ಇದೆಯಲ್ವಾ, ಇದು ಸೇರ್ಕೊಳ್ಳುತ್ತೆ. ನೋಡಿ ಇಲ್ಲಿ ಮತ್ತೊಂದು ಒಂದ್ಸಲ ಡ್ರಾ ಮಾಡ್ತಿದ್ದೀನಿ. ಎನ್ ಆಫ್ ಎಚ್ ಅಂದ್ರೆ ಹೋಲ್ ಸರ್ಕಲ್ ಸೇರ್ಕೊಳ್ಳುತ್ತೆ. ಓನ್ಲಿ ಹೆಚ್ ಅಂದ್ರೆ ಇಂಟರ್ಸೆಕ್ಷನ್ ಪಾರ್ಟ್ ಬಿಟ್ಬಿಡ್ಬೇಕು. ಇಂಟರ್ಸೆಕ್ಷನ್ ಪಾರ್ಟ್ ಬಿಟ್ರೆ ಅದು ಓನ್ಲಿ ಹೆಚ್ ಆಗುತ್ತೆ. ಇಷ್ಟ ಅರ್ಥ ಆಗಿದ್ರೆ ನೆಕ್ಸ್ಟ್ ನೋಡಿ ಅವ್ರೇನ್ ಕೇಳಿದ್ದಾರೆ? ಸ್ಪೀಕ್ಸ್ ಹಿಂದಿ, ಓನ್ಲಿ ಇಂಗ್ಲಿಷ್ ಅಂತ ಇದೆ. ನಮ್ಗೆ ಓನ್ಲಿ ಇಂಗ್ಲಿಷ್ ಗೊತ್ತಾಯ್ತು 11 ಅಂತೇಳಿ. ಸೊ ಇಂಟರ್ಸೆಕ್ಷನ್ ಪಾರ್ಟ್ ಗೊತ್ತಾಯ್ತು 10. ಇವಾಗ ಹಿಂದಿ ಮತ್ತೆ ಓನ್ಲಿ ಹಿಂದಿ ಫೈಂಡ್ ಔಟ್ ಮಾಡ್ಬೇಕು. ಇಲ್ಲಿ ಎಷ್ಟಿದೆ? ಟೋಟಲ್ 50 ಇದ್ದಾರೆ. 50ಲಿ 11 ಪ್ಲಸ್ 10 ಮೈನಸ್ ಮಾಡಿದ್ರೆ, ಅಂದ್ರೆ 11 ಪ್ಲಸ್ 10 21 ಅಲ್ವಾ, ಇದನ್ನ ಮೈನಸ್ ಮಾಡಿದ್ರೆ ಇನ್ನೆಷ್ಟಿರುತ್ತೆ? 9 3 39 ಇರುತ್ತೆ. ಅಂದ್ರೆ ಎನ್ ಆಫ್ ಎಚ್ 39 ಮೆಂಬರ್ಸ್ ಇದ್ದಾರೆ. ಅದರಲ್ಲಿ ಈ 10 ತೆಗಿಯೋಣ. ಈಗ ಈ 10 ತೆಗೆದ್ರೆ ಇಂಟರ್ಸೆಕ್ಷನ್ ಪಾರ್ಟ್ ತೆಗೆದ್ರೆ 39 ಅಲ್ಲಿ 10 ಹೋದ್ರೆ ಇನ್ನೆಷ್ಟಿರುತ್ತೆ? 29 ಆಗುತ್ತೆ. ಅಂದ್ರೆ ಈ ಪಾರ್ಟ್ ಓನ್ಲಿ ಹೆಚ್ ಪಾರ್ಟ್ ಎಷ್ಟಿದೆ? ಓನ್ಲಿ ಹಿಂದಿ ಪಾರ್ಟ್ 29 ಇದೆ. ಸೊ ಅರ್ಥ ಆಗಿದೆ ಅನ್ಕೊಂತೀನಿ. ಈಗ ನೋಡಿ ಆಪ್ಷನ್ ನೋಡಿ, ಇಲ್ಲಿದೆ ನೋಡಿ 39 29 11 ಅಂತ ಇದೆ.
ಸ್ಪೀಕ್ಸ್ ಹಿಂದಿ ಅಂತಂದ್ರೆ ಎನ್ ಆಫ್ ಎಚ್ ಅಲ್ವಾ, ಇದು 36. ನೆಕ್ಸ್ಟ್ ಓನ್ಲಿ ಹಿಂದಿ ಅಂತಂದ್ರೆ ಈ ಪಾರ್ಟ್ 29 ಇದೆ, 29. ನೆಕ್ಸ್ಟ್ ಓನ್ಲಿ ಇಂಗ್ಲಿಷ್ ಅಂದ್ರೆ 11 ಅಲ್ವಾ, ಓನ್ಲಿ ಇಂಗ್ಲಿಷ್ 11. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಇನ್ ಎ ಗ್ರೂಪ್ ಆಫ್ ಪರ್ಸನ್ಸ್ 70% of the persons are male, 30% of the persons are married. If 2/7 ಅಂದ್ರೆ 2/7 of males are married, what fraction of the female is single? ಸೊ ಇಲ್ಲಿ ನೋಡಿ 70% ಅಂತ ಇದೆ, ನಾವು ಪರ್ಸೆಂಟೇಜ್ ರಿಮೂವ್ ಮಾಡಿದ್ರೆ 70 ಡಿವೈಡೆಡ್ ಬೈ 100 ಇಂಟು 100 ಅಂತ ಮಾಡ್ಬೋದಲ್ವಾ. ಸೊ 100 ಕ್ಯಾನ್ಸಲ್ ಆದ್ರೆ 70 ಆಗುತ್ತೆ. ಸೊ ಅದೇ ತರ 30% ಅಂದ್ರೆ 30 ಡಿವೈಡೆಡ್ ಬೈ 100 ಇಂಟು 100 ಮಾಡಿದ್ರೆ ಪರ್ಸೆಂಟೇಜ್ ರಿಮೂವ್ ಆಗುತ್ತೆ. ಸೊ ಇಸ್ ಈಕ್ವಲ್ ಟು 30ನೇ ಬರುತ್ತೆ. ಸೊ ಇದಿಷ್ಟು. ಇದಾದ್ಮೇಲೆ ನೋಡಿ 70% ಆಫ್ ದ ಪರ್ಸನ್ಸ್ ಆರ್ ಮೇಲ್ ಅಂತ ಇದೆ. ಅಂದ್ರೆ 70% ಮೇಲ್ ಇದಾರೆ ಅಂತಂದ್ರೆ ಇನ್ ಮಿಕ್ಕಿದ 100 ಅಲ್ಲಿ 70 ಹೋದ್ರೆ ಇನ್ನ 30%. ಮೇಲ್ ಎಷ್ಟು ಜನ ಇದ್ದಾರೆ? 30 ಇದ್ದಾರೆ. 70 ಇದ್ದಾರೆ ಅಂತಂದ್ರೆ ಫಿಮೇಲ್ ಎಷ್ಟು ಜನ ಇರ್ತಾರೆ? ಫಿಮೇಲ್ 30 ಇರ್ತಾರೆ. ಸೊ ನೆಕ್ಸ್ಟ್ 30% ಆಫ್ ದ ಪರ್ಸನ್ಸ್ ಆರ್ ಮ್ಯಾರಿಡ್ ಅಂತ ಇದೆ. ಇದನ್ನ ಆಮೇಲೆ ನೋಡೋಣ. ಇಲ್ಲಿ ನೆಕ್ಸ್ಟ್ ನೋಡಿ, ಇಫ್ 2/7 ಆಫ್ ದ ಮೇಲ್ಸ್ ಆರ್ ಮ್ಯಾರಿಡ್ ಅಂತ ಇದೆ. ಅಂದ್ರೆ ಮೇಲ್ ಇರೋದು 70, ಅದರಲ್ಲಿ ಮ್ಯಾರಿಡ್ ಮೇಲ್ ಎಷ್ಟು ಜನ ಇದ್ದಾರೆ? ಮ್ಯಾರಿಡ್ ಮೇಲ್ ಎಷ್ಟು ಜನ ಇದ್ದಾರೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಮ್ಯಾರಿಡ್ ಮೇಲ್ ಫೈಂಡ್ ಔಟ್ ಮಾಡ್ಬೇಕಂದ್ರೆ 70ಲಿ 2/7 ಮ್ಯಾರಿಡ್ ಅಂತ ಅವರೇ ಕೊಟ್ಟಿದ್ದಾರೆ. ಸೊ 7 10s are 70, 10 ಇಂಟು 2 ಅಂದ್ರೆ 20 ಆಯ್ತು. 20 ಮ್ಯಾರಿಡ್ ಮೇಲ್ಸ್. ಇದೇನ್ ಇಂಡಿಕೇಟ್ ಮಾಡುತ್ತೆ? ಮ್ಯಾರಿಡ್ ಮೇಲ್ ಇಂಡಿಕೇಟ್ ಮಾಡುತ್ತೆ. ಸೊ ಇಲ್ಲೇನಿದೆ 30 ಆಫ್ ದ ಪರ್ಸನ್ಸ್ ಆರ್ ಮ್ಯಾರಿಡ್ ಅಂತ ಇದೆ. ಅಂದ್ರೆ 30% ಮ್ಯಾರಿಡ್, ಅವರು ಮೇಲ್ ಆದ್ರೂ ಆಗಿರ್ಬೋದು, ಫಿಮೇಲ್ ಆದ್ರೂ ಆಗಿರ್ಬೋದು. ನಾವಿಲ್ಲಿ ಏನ್ ಫೈಂಡ್ ಔಟ್ ಮಾಡಿದ್ವಿ? 20 ಮ್ಯಾರಿಡ್ ಮೇಲ್ ಫೈಂಡ್ ಔಟ್ ಮಾಡಿದೀವಿ. ಅಂದ್ರೆ 30 ಮೆಂಬರ್ಸ್ ಅಲ್ಲಿ 20 ಆಲ್ರೆಡಿ ಮ್ಯಾರಿಡ್ ಮೇಲ್ ನಮಗ್ ಸಿಕ್ಕೋಗಿದೆ. ಇನ್ 10 ತಾನೇ ಫಿಮೇಲ್ ಮ್ಯಾರಿಡ್ ಇರೋದು. ಸೊ ನಾವೇನ್ ಫೈಂಡ್ ಔಟ್ ಮಾಡಬೇಕು? ಮ್ಯಾರಿಡ್ ಫಿಮೇಲ್ ಫೈಂಡ್ ಔಟ್ ಮಾಡಬೇಕು. ಟೋಟಲ್ ನಂಬರ್ ಆಫ್ ಮ್ಯಾರಿಡ್ ಎಷ್ಟು ಜನ? 30 ಮೆಂಬರ್ಸ್. ಅದರಲ್ಲಿ 20 ಮ್ಯಾರಿಡ್ ಮೇಲ್ ಇದ್ದಾರೆ. ಸೊ 30 - 20 ಅಂದ್ರೆ 10 ಮ್ಯಾರಿಡ್ ಫಿಮೇಲ್ ಸಿಕ್ತು ನಮ್ಗೆ. ಇಲ್ಲಿ ಕ್ವೆಶನ್ ಏನ್ ಕೇಳಿದ್ದಾರೆ? ವಾಟ್ ಫ್ರಾಕ್ಷನ್ ಆಫ್ ದ ಫಿಮೇಲ್ ಈಸ್ ಸಿಂಗಲ್ ಅಂತ ಇದೆ. ಫ್ರಾಕ್ಷನ್ ಅಂತ ಕೇಳಿದ್ದಾರೆ. ಸಿಂಗಲ್ಸ್ ಎಷ್ಟು ಜನ ಇದ್ದಾರೆ? ಫ್ರಾಕ್ಷನ್ ಕೇಳಿದ್ದಾರೆ. ಸಿಂಗಲ್ ಫಿಮೇಲ್ ಫ್ರಾಕ್ಷನ್ ಅಲ್ಲಿ ಕೇಳಿದ್ದಾರೆ. ಅಂದ್ರೆ ಟೋಟಲ್ ನಂಬರ್ ಆಫ್ ಫಿಮೇಲ್ಸ್ 30. ಅನ್ಮ್ಯಾರಿಡ್ ಎಷ್ಟು ಜನ ಇದ್ದಾರೆ? ಇಲ್ಲಿ ಮ್ಯಾರಿಡ್ 10 ಅಂತಂದ್ರೆ ಅನ್ಮ್ಯಾರಿಡ್ 20 ಇದ್ದಾರೆ. ಸೊ 0 ಕ್ಯಾನ್ಸಲ್, 2/3 is the final answer. Option D is the correct answer. A club has 108 members. 2/3 of them are men. 2/3 of them are men and rest are women ಅಂತ ಇದೆ. ಅಂದ್ರೆ ಮೆನ್ ಎಷ್ಟು ಜನ ಇದ್ದಾರೆ ಅಂತಂದ್ರೆ ಟೋಟಲ್ 108 ಮೆಂಬರ್ಸ್ ಅಲ್ಲಿ 2/3 ಮೆನ್ ಇದ್ದಾರೆ ಅಂತ. ಸೊ ನಾವ್ ಇದನ್ನ ಸಾಲ್ವ್ ಮಾಡಿದ್ರೆ ಟೋಟಲ್ ನಂಬರ್ ಆಫ್ ಮೆನ್ ಸಿಗ್ತಾರೆ ನಮ್ಗೆ. 3 3s are 9 ಆಗುತ್ತೆ, 3 6 are 18 ಆಗುತ್ತೆ. ಸೊ ಇವೆರಡನ್ನು 36 ಇಂಟು 2 ಮಲ್ಟಿಪ್ಲೈ ಮಾಡಿದ್ರೆ 6 2s are 12, 3 2s are 6, 7, 72 ಆಯ್ತು. ಸೊ 76 ಮೆನ್ ಇದ್ದಾರೆ. ಸೊ 76 ಮೆನ್ ಆದ್ರೆ 108 ಮೆಂಬರ್ಸ್ ಅಲ್ಲಿ 72 ಮೈನಸ್ ಮಾಡಿದ್ರೆ ಫಿಮೇಲ್ ಕೌಂಟ್ ಸಿಗುತ್ತೆ ನಮ್ಗೆ. ಫಿಮೇಲ್ ಕೌಂಟ್ ಏನ್ ಮಾಡ್ಬೇಕು? 108 ಅಲ್ಲಿ 72 ಮೈನಸ್ ಮಾಡ್ಬೇಕು. ಏನಾಗುತ್ತೆ? 8 ಅಲ್ಲಿ 2 ಹೋದ್ರೆ 6, 10 ಅಲ್ಲಿ 7 ಹೋದ್ರೆ 3 ಆಗುತ್ತೆ. 36 ಫಿಮೇಲ್ ಇರ್ತಾರೆ. ಈಗ ನಮ್ಗೆ ಫಿಮೇಲ್ ಎಷ್ಟು ಜನ ಇದ್ದಾರೆ ಅಂತ ಗೊತ್ತಾಯ್ತು. 36 ಫಿಮೇಲ್ ಇದ್ದಾರೆ. ಆಲ್ ಮೆಂಬರ್ಸ್ ಆರ್ ಮ್ಯಾರಿಡ್ ಎಕ್ಸೆಪ್ಟ್ 9 ವುಮೆನ್ಸ್ ಅಂತ ಇದೆ. ಅಂದ್ರೆ 9 ಜನ ಅನ್ಮ್ಯಾರಿಡ್ ಇದ್ದಾರೆ ಅಂತ ಹೇಳ್ತಿದ್ದಾರೆ. 36 ಅಲ್ಲಿ 9 ಮೆಂಬರ್ಸ್ ಅನ್ಮ್ಯಾರಿಡ್. ಸೊ ಮ್ಯಾರಿಡ್ ಎಷ್ಟು ಜನ? ಮ್ಯಾರಿಡ್ ಫಿಮೇಲ್ ಎಷ್ಟು ಜನ? ಮ್ಯಾರಿಡ್ ಫಿಮೇಲು 36 ಅಲ್ಲಿ 9 ಮೆಂಬರ್ಸ್ ನ ಮೈನಸ್ ಮಾಡೋಣ. ಈ 9 ಏನು? ಅನ್ಮ್ಯಾರಿಡ್. 36 ಅಲ್ಲಿ ಇನ್ನು 9 ಹೋದ್ರೆ 27 ಇರ್ತಾರೆ. ಸೊ 27 ಮ್ಯಾರಿಡ್ ಫಿಮೇಲ್ ಇರ್ತಾರೆ.
ಇಲ್ಲೇನ್ ಕೇಳ್ತಿದ್ದಾರೆ, ಹೌ ಮೆನಿ ಮ್ಯಾರಿಡ್ ವುಮೆನ್ಸ್ ಆರ್ ದೇರ್ ಇನ್ ಕ್ಲಬ್. ಸೊ ಇದೇ ಆನ್ಸರ್, 27 ಮ್ಯಾರಿಡ್ ಫೀಮೇಲ್ ಇರ್ತಾರೆ. ಸೊ ಆಪ್ಷನ್ ಸಿ 29 ಇಸ್ ದ ಕರೆಕ್ಟ್ ಆನ್ಸರ್. ನೋಡಿ, ಈ ಕ್ವೆಶನ್ ಅಲ್ಲಿ ಅವರು ಹಿಂಟ್ ಕೊಟ್ಟಿರೋದೇ ಇಲ್ಲಿ 2/3 ಅಂತ. 2/3 ಮೆನ್ ಕೊಟ್ಟಿದ್ರೆ 108 ಮೆಂಬರ್ಸ್ ಅಲ್ಲಿ ಮೈನಸ್ ಮಾಡ್ಬೇಕಾಗುತ್ತೆ, ಅವಾಗ ನಮಗೆ ಫಿಮೇಲ್ ಕೌಂಟ್ ಸಿಗುತ್ತೆ. ನೆಕ್ಸ್ಟ್ ಕ್ವೆಶನ್. Candidates in a competitive examination consisted of 60% men and 40% women. 70% men and 75% women cleared qualifying test and entered the final test, where 80% men and 70% women were successful. Which of the following statement is correct? Option A, success rate is higher for women. Option B, overall success rate is below 50%. More men cleared the exam than women. ಬೋತ್ ಎ ಅಂಡ್ ಬಿ ಎಬೋ ಆರ್ ಕರೆಕ್ಟ್ ಅಂತ ಇದೆ. ಸೊ ಇಲ್ಲೇನು ಫಸ್ಟ್ 60% ಮೆನ್ನು ವುಮೆನ್ನು ಫಸ್ಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಎಂಟರ್ ಆಗೋದು, ಅಂದರೆ 60 ಮೆನ್ನು ವುಮೆನ್ನು 40. ಸೊ ಇದರಲ್ಲಿ 70% ಮೆನ್ 75% ವುಮೆನ್ನು ಕ್ಲಿಯರ್ಡ್ ದ ಕ್ವಾಲಿಫೈಯಿಂಗ್ ಟೆಸ್ಟ್. ಕ್ವಾಲಿಫೈಯಿಂಗ್ ಟೆಸ್ಟು ಫಸ್ಟ್ ರೌಂಡಲ್ಲಿ 70% ಮೇಲು ಮತ್ತೆ ಫಿಮೇಲ್ 75% ಕ್ವಾಲಿಫೈಯಿಂಗ್ ಟೆಸ್ಟ್ ನ ಕ್ಲಿಯರ್ ಮಾಡ್ತಾರೆ. ಸೊ 60-70% ನಾವು ಫೈಂಡ್ ಔಟ್ ಮಾಡ್ಬೇಕೀಗ. 60 × 70/100 ಮಾಡಬೇಕು. 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್, 7 6 42 ಆಯ್ತು. ಸೊ ಇದರಲ್ಲಿ 40-75% ಅಂದ್ರೆ 40 × 75 /100 ಮಾಡ್ಬೇಕಲ್ವಾ. ಸೊ 0 ಕ್ಯಾನ್ಸಲ್ ಆಯ್ತು. 2 2s 4, 2 5s 10, 5 15s 75, 5 15 2s 30 ಆಯ್ತು. ಸೊ ನೆಕ್ಸ್ಟ್ ಏನು, 80% ಮೆನ್ ಅಂಡ್ 70% ವುಮೆನ್ ವರ್ ಸಕ್ಸಸ್ಫುಲ್. ಅಂದ್ರೆ ಇದರಲ್ಲಿ 80% ಮೆನ್ ಸಕ್ಸಸ್ಫುಲ್ ಆಗ್ತಾರೆ, ವುಮೆನ್ ಅಲ್ಲಿ ಈ 30% ಅಲ್ಲಿ 70% ವುಮೆನ್ ಸಕ್ಸಸ್ಫುಲ್ ಆಗ್ತಾರೆ. ಸೊ 42 ಅಲ್ಲಿ 80% ಅಂದ್ರೆ ಎಷ್ಟಾಗುತ್ತೆ, 0 ಕ್ಯಾನ್ಸಲ್, 2 4s 8, 2 5s 10, 42 × 4 ಅಂದ್ರೆ 4 2s 8, ನೆಕ್ಸ್ಟ್ 4 4s 16 /5 ಆಯ್ತು. ಸೊ ಇದನ್ನು ಸಾಲ್ವ್ ಮಾಡೋಣ. 168, 5 ಅಂದ್ರೆ 5 3s 15, 5 3s 15, ಪಾಯಿಂಟ್ ಇಟ್ಟರೆ 0 ಆಗುತ್ತೆ. 5 6 30, ಸೊ 33.6 ಇದೆ, 33 ಅಂತ ತಗೊಳ್ಳೋಣ. ಇಲ್ಲಿ 30 70% ಅಂದ್ರೆ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್ ಆಗುತ್ತೆ, 7 3s 21 ಆಗುತ್ತೆ. ಸೊ ಇಲ್ಲಿ ಏನ್ ಕೇಳಿದ್ದಾರೆ, ಸಕ್ಸಸ್ ರೇಟ್ ಈಸ್ ಹೈಯರ್ ಫಾರ್ ವುಮೆನ್ ಅಂತ ಇದೆ. ಸೊ ವುಮೆನ್ 21 ಇದ್ದಾರೆ, ಮೇಲ್ 33 ಇದ್ದಾರೆ. ಸೊ ಇದು ರಾಂಗ್ ಆಗುತ್ತೆ. ಓವರ್ ಆಲ್ ಸಕ್ಸಸ್ ರೇಟ್ ಈಸ್ ಬಿಲೋ 50% ಅಂತ ಇದೆ. ಸೊ ಇದು ಕೂಡ ರಾಂಗ್ ಆಗುತ್ತೆ. ಬಿಲೋ 50% ಏನಲ್ಲ, 33 + 21 ಎಷ್ಟಾಗುತ್ತೆ, 54 ಏನೋ ಆಗುತ್ತೆ. ಸೊ ಇದು ರಾಂಗ್ ಆಗುತ್ತೆ. ಮೋರ್ ಮೆನ್ ಕ್ಲಿಯರ್ಡ್ ದ ಎಕ್ಸಾಮ್ ದ್ಯಾನ್ ವುಮೆನ್ ಅಂತ ಇದೆ. ನೋಡಿ, ಇಲ್ಲಿ ವುಮೆನ್ ಕಡಿಮೆ ಇದೆ, ಮೆನ್ ಜಾಸ್ತಿ ಇದೆ. ಸೊ ಆಪ್ಷನ್ ಸಿ ರೈಟ್ ಆನ್ಸರ್. A city has a population of 3 lakh, out of which 1,80,000 are males. 50% of the population is literate. If 70% of males are literate, the number of a city has a population of 3 lakh, out of which 1,80,000 are males. 50% of population is literate. If 70% of males are literate, the number of literate female is. ಅಂದ್ರೆ ಇಲ್ಲಿ ಪಾಪ್ಯುಲೇಷನ್ ಕೊಟ್ಟಿದ್ದಾರೆ 3 lakh ಅಂತ. ಕೊಟ್ಟಿರೋ ಡೇಟಾನ ಫಸ್ಟ್ ಬರ್ಕೊಳ್ಳೋಣ. ಟೋಟಲ್ ಪಾಪ್ಯುಲೇಷನ್ ಎಷ್ಟು ಕೊಟ್ಟಿದ್ದಾರೆ, ಟೋಟಲ್ ಪಾಪ್ಯುಲೇಷನ್
ಟೋಟಲ್ ಪಾಪ್ಯುಲೇಷನ್ ಎಷ್ಟಿದೆ? 3 lakh ಇದೆ. ಔಟ್ ಆಫ್ ವಿಚ್ 1,80,000 ಆರ್ ಮೇಲ್ ಪಾಪ್ಯುಲೇಷನ್. ಮೇಲ್ ಪಾಪ್ಯುಲೇಷನ್ ಎಷ್ಟಿದೆ? 1,80,000 ಇದೆ. ಸೊ ಇಲ್ಲಿ 50% ಆಫ್ ಪಾಪ್ಯುಲೇಷನ್ ಇಸ್ ಲಿಟ್ರೇಟ್ ಅಂತ ಇದೆ. ಲಿಟ್ರೇಟ್ ಪಾಪ್ಯುಲೇಷನ್ ಎಷ್ಟಿದೆ ನೋಡೋಣ ಈಗ. ಲಿಟ್ರೇಟ್ ಪಾಪ್ಯುಲೇಷನ್ ಅಂದ್ರೆ ಈ ಟೋಟಲ್ ಪಾಪ್ಯುಲೇಷನ್ ಇದೆಯಲ್ವಾ, ಈ 3 lakh ಇದೆಯಲ್ವಾ, ಇದರಲ್ಲಿ 50% ಲಿಟ್ರೇಟ್ಸ್ ಇದಾರಂತೆ. ಸೊ ನಾವ್ ಇದ್ರಲ್ಲಿ 50% ಹೆಂಗ್ ಕಂಡುಹಿಡಿಯೋದು ಅಂತಂದ್ರೆ, 50% ಅಂದ್ರೆ ಈಸಿಯಾಗಿ ಅರ್ಧ ಅಂತ ತಗೋಬಹುದು, ಅಂದ್ರೆ 1,50,000 ಅಂತ. ಕನ್ಫ್ಯೂಸ್ ಆಗಂಗಿದ್ರೆ ನೋಡಿ, ಇಲ್ಲಿ 50 ಡಿವೈಡೆಡ್ ಬೈ 100 ಮಾಡಿ ಸಿಂಪ್ಲಿಫೈ ಮಾಡೋಣ. ಈ 0 ಈ ಜೀರೋಸು ಕ್ಯಾನ್ಸಲ್ ಆಯ್ತು. 5 3s 15 ಆಯ್ತು. ಮಿಕ್ಕಿರೋ ಜೀರೋಸು ಸೊ 1,50,000 ಲಿಟ್ರೇಟ್ ಪಾಪ್ಯುಲೇಷನ್ ಇದು. ಇದು ಟೋಟಲ್ ಪಾಪ್ಯುಲೇಷನ್, ಮೇಲ್ ಪಾಪ್ಯುಲೇಷನ್ ಇದು ಲಿಟ್ರೇಟ್ ಪಾಪ್ಯುಲೇಷನ್. ಈಗ ಇಲ್ಲಿ ನೋಡಿ 70% ಆಫ್ ದ ಮೇಲ್ಸ್ ಆರ್ ಲಿಟ್ರೇಟ್ಸ್ ಅಂತ ಇದೆ. ಅಂದ್ರೆ 1,80,000 ಅಲ್ಲಿ 70% ಮೇಲ್ಸ್ ಅಂತ ಇದೆ. ನಾವೀಗ ಫೈಂಡ್ ಔಟ್ ಮಾಡ್ಬೇಕಾಗಿರೋದು ಲಿಟ್ರೇಟ್ ಮೇಲ್ ಪಾಪ್ಯುಲೇಷನ್. ಸೊ ಲಿಟ್ರೇಟ್ ಮೇಲ್ ಪಾಪ್ಯುಲೇಷನ್ ಎಷ್ಟಿದೆ ಅಂತ ಹೆಂಗ್ ಫೈಂಡ್ ಔಟ್ ಮಾಡೋದಂದ್ರೆ, ಈ ಮೇಲ್ ಪಾಪ್ಯುಲೇಷನ್ ಏನಿದೆಯಲ್ವಾ ಅದರಲ್ಲಿ 70% ಅಂತ ಕೊಟ್ಟಿದ್ದಾರೆ, ಅದನ್ನ ನಾವು ಸಾಲ್ವ್ ಮಾಡೋಣ. 70% ಅಂದ್ರೆ 70 by 100 ಮಾಡಬೇಕು. ಸೊ ಈಗೇನಾಯ್ತು, 7 8s 56, 7 1s 7, 7 ಪ್ಲಸ್ 5 ಅಂದ್ರೆ 12 ಆಯ್ತು. ಸೊ ಮಿಕ್ಕಿರೋ ಜೀರೋಸು ಸೊ 1,26,000 ಆಯ್ತು. ಸೊ ಲಿಟ್ರೇಟ್ ಪಾಪ್ಯುಲೇಷನ್, ಲಿಟ್ರೇಟ್ ಮೇಲ್ ಪಾಪ್ಯುಲೇಷನ್ ಗೊತ್ತಾಯ್ತು ನಮ್ಗೆ. ನೆಕ್ಸ್ಟ್ ಏನಿದೆ, ದ ನಂಬರ್ ಆಫ್ ಲಿಟ್ರೇಟ್ ಫಿಮೇಲ್ಸ್ ನಮಗೆ ಗೊತ್ತಾಗ್ಬೇಕೀಗ. ಸೊ ಲಿಟ್ರೇಟ್ ಫಿಮೇಲ್ ಪಾಪ್ಯುಲೇಷನ್, ಲಿಟ್ರೇಟ್ ಫಿಮೇಲ್ ಪಾಪ್ಯುಲೇಷನ್ ಹೆಂಗ್ ಕಂಡುಹಿಡಿಯೋದು ಅಂದ್ರೆ, ಇಲ್ಲಿ ನೋಡಿ, ಲಿಟ್ರೇಟ್ ಮೇಲ್ ಪಾಪ್ಯುಲೇಷನ್ ನಮ್ಗೆ ಆಲ್ರೆಡಿ ಗೊತ್ತಿದೆ, ಮತ್ತೆ ಲಿಟ್ರೇಟ್ಸ್ ಪಾಪ್ಯುಲೇಷನ್ ಗೊತ್ತಿದೆ. ಇವೆರಡನ್ನು ಮೈನಸ್ ಮಾಡಿದ್ರೆ ನಮ್ಗೆ ಆನ್ಸರ್ ಸಿಗುತ್ತೆ ಅಲ್ವಾ. ಅಂದ್ರೆ ಇದು ಟೋಟಲ್ ಲಿಟ್ರೇಟ್ ಪಾಪ್ಯುಲೇಷನ್. ಅದ್ರಲ್ಲಿ ನಮಗೆ ಮೇಲ್ಸ್ ಎಷ್ಟು ಜನ ಅಂತ ಗೊತ್ತಿದೆ, ಲಿಟ್ರೇಟ್ ಮೇಲ್ಸ್ ಎಷ್ಟು ಜನ ಅಂತ ಗೊತ್ತಾಗಿದೆ. ಅದ್ರಲ್ಲಿ ಮೈನಸ್ ಮಾಡಿದ್ರೆ ನಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ಮೈನಸ್ 1,26,000. ಸೊ ಇಲ್ಲಿ ಸಪ್ರೇಟ್ ಆಗಿ ಮಾಡ್ತೀನಿ ನೋಡಿ. ಇಲ್ಲಿ ಸೊ 10 ಅಲ್ಲಿ 6 ಹೋದ್ರೆ 4 ಆಯ್ತು, 4 ಅಲ್ಲಿ 2 ಹೋದ್ರೆ 2 ಆಯ್ತು, 1 ಅಲ್ಲಿ 1 ಹೋದ್ರೆ 0. ಸೊ ಟೋಟಲ್ ಫಿಮೇಲ್ ಲಿಟ್ರೇಟ್ ಪಾಪ್ಯುಲೇಷನ್ ಎಷ್ಟಿದೆ ಅಂದ್ರೆ 24,000. ಸೊ ಆಪ್ಷನ್ ಎ 24,000 is the right answer. There are 100 students in a particular class. 60% students play cricket, 30% students play football, and 10% students play both the games. What is the number of students who play neither cricket nor football? ಅಂದ್ರೆ ಇಲ್ಲಿ ಕೆಲವೊಂದು ಡೇಟಾ ಕೊಟ್ಟಿದಾರಲ್ವಾ, 60 30 10% ಅಂತ. ಇದಿಷ್ಟು ಕ್ರಿಕೆಟ್ ಆಡೋರು, ಫುಟ್ಬಾಲ್ ಆಡೋರು, ಎರಡೂ ಆಡೋರು. ಇಲ್ಲಿ ನಮಗೆ ಕೇಳಿರೋದು ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಪ್ಲೇ ನೈದರ್ ಕ್ರಿಕೆಟ್ ನಾರ್ ಫುಟ್ಬಾಲ್, ಅಂದ್ರೆ ಯಾವುದೇ ಗೇಮ್ಸ್ ಆಡೋದಿಲ್ಲ ಅಂತವ್ರು ಎಷ್ಟು ಜನ ಅಂತ ಕೇಳಿದ್ದಾರೆ. ಸೊ ಟೋಟಲ್ ಪಾಪ್ಯುಲೇಷನ್ ಏನಿದೆ 100 ಇದೆ. ಸ್ಟೂಡೆಂಟ್ಸ್, ಟೋಟಲ್ ಸ್ಟೂಡೆಂಟ್ಸ್ 100 ಇದ್ದಾರೆ. ಸೊ ಫಾರ್ಮುಲಾ ಬರಿತೀನಿ ಫಸ್ಟ್. ಇಲ್ಲಿ ಕ್ರಿಕೆಟ್ ಇದೆ, ಫುಟ್ಬಾಲ್ ಇದೆ ಅಲ್ವಾ. ಸೊ ಸಿ ಯೂನಿಯನ್ ಎಫ್ ಅಂತ ತಗೋಬಹುದಲ್ವಾ. ಸೊ ಎನ್ ಆಫ್ ಸಿ ಪ್ಲಸ್ ಎನ್ ಆಫ್ ಎಫ್ ಮೈನಸ್ ಎನ್ ಆಫ್ ಸಿ ಇಂಟರ್ಸೆಕ್ಷನ್ ಎಫ್. ಸೊ ಇಲ್ಲಿ 62 ಸ್ಟೂಡೆಂಟ್ಸ್ ಪ್ಲೇ ಕ್ರಿಕೆಟ್ ಅಂತ ಇದೆ.
ಅಂದ್ರೆ ಕ್ರಿಕೆಟ್ ಆಡೋರು 60%, ಮತ್ತೆ ಫುಟ್ಬಾಲ್ ಆಡೋರು 30%, ಮೈನಸ್ 10% ಸ್ಟೂಡೆಂಟ್ಸ್ ಪ್ಲೇ ಬೋತ್ ದ ಗೇಮ್ಸ್. 10% ಅಷ್ಟು ಜನ 2 ಗೇಮ್ಸ್ ಆಟ ಆಡ್ತಾರೆ. ಇಲ್ಲಿ ನಾನು ಬೇರೆ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ್ಲೂ ಹೇಳಿದ್ದೀನಿ, ಇಂಟರ್ಸೆಕ್ಷನ್ ಅಂದ್ರೆ ಬೋತ್ ಅಂತ. ಅಂದ್ರೆ ಇವಾಗ ಇಲ್ಲಿ ಕ್ರಿಕೆಟ್ ಮತ್ತೆ ಫುಟ್ಬಾಲ್ ಅಂತ ಕೊಟ್ಟಿದ್ದಾರೆ, 2 ಗೇಮ್ಸ್ ಕೊಟ್ಟಿದ್ದಾರೆ, ಅವಾಗ ಬೋತ್ ಅಂತ ಯೂಸ್ ಮಾಡ್ತೀವಿ. ಇನ್ ಕೇಸ್ 3 ಇದ್ರ ಜೊತೆ ಕ್ರಿಕೆಟ್, ಫುಟ್ಬಾಲ್, ಇನ್ನೊಂದು ಬ್ಯಾಡ್ಮಿಂಟನ್ ಇತ್ತು ಅನ್ಕೊಳ್ಳಿ, 3 ಕೊಟ್ಟಿದ್ರು ಇಂಟರ್ಸೆಕ್ಷನ್ ಅಂತಾನೆ ಅರ್ಥ. ಸೊ ಎಷ್ಟು ಬರುತ್ತೆ ಈಗ? 60 + 30 ಎಷ್ಟಾಯ್ತು? 90 ಆಯ್ತು. 90 + 10 80. ಇಲ್ಲಿ ನಮಗೆ ಏನ್ ಕೊಟ್ಟಿರೋದು, ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಪ್ಲೇ ನೈದರ್ ಕ್ರಿಕೆಟ್ ನಾರ್ ಫುಟ್ಬಾಲ್ ಅಂತ. ಇಲ್ಲಿ ನೋಡಿ, ಇದು ಗೇಮ್ ಆಡೋರ ಸಂಖ್ಯೆ, ಇಲ್ಲಿ 100 ಇದೆ, ಟೋಟಲ್ ಸ್ಟೂಡೆಂಟ್ಸ್ 100 ಇದ್ದಾರೆ. ಸೊ 100 - 80 ಮಾಡಿದ್ರೆ ನಮ್ಗೆ 20 ಸಿಗುತ್ತೆ. ಸೊ ಈ 20 ಮೆಂಬರ್ಸು ಪ್ಲೇ ನೈದರ್ ಕ್ರಿಕೆಟ್ ನಾರ್ ಫುಟ್ಬಾಲ್. ಅಂದ್ರೆ ಯಾವುದೇ ಗೇಮ್ಗೆ ಅವರು ಜಾಯಿನ್ ಆಗಿರಲ್ಲ, ಕ್ರಿಕೆಟ್ ಆಗ್ಲಿ ಫುಟ್ಬಾಲ್ ಆಗ್ಲಿ ಯಾವುದು ಆಡಲ್ಲ ಅಂತವ್ರು ಎಷ್ಟು ಜನ ಅಂದ್ರೆ 20 ಮೆಂಬರ್ಸ್. ಆಪ್ಷನ್ ಬಿ 20 is the right answer. Out of a total of 120 members in a sports club, 5% can play all the 3 games: ಫುಟ್ಬಾಲ್, ಹಾಕಿ, ಕ್ರಿಕೆಟ್. 5% ಅಷ್ಟು ಜನ ಎಲ್ಲಾ ಗೇಮ್ನು ಆಡ್ತಾರೆ, ಅಂದ್ರೆ 120 ಮೆಂಬರ್ಸ್ ಟೋಟಲ್. ಈ ಟೋಟಲ್ ಮೆಂಬರ್ಸ್ ಅಲ್ಲಿ 5% ಅಷ್ಟು ಜನ ಎಲ್ಲ ಗೇಮ್ಸ್ನು ಅಂದ್ರೆ ಫುಟ್ಬಾಲ್, ಹಾಕಿ, ಕ್ರಿಕೆಟ್ ಇವು 3 ಗೇಮು ಆಡ್ತಾರೆ. ದ ನಂಬರ್ ಆಫ್ ಮೆಂಬರ್ಸ್ ಹೂ ಕ್ಯಾನ್ ಪ್ಲೇ ಎನಿ 2 and only 2 of the above games is 30. The number of members who can play football alone is 40. What is the total number of members who can play hockey alone or cricket alone? 120 ಮೆಂಬರ್ಸ್ ಇದ್ದಾರೆ, ಟೋಟಲ್ 120 ಮೆಂಬರ್ಸ್. ಅದರಲ್ಲಿ 5% ಅಷ್ಟು ಜನ 3 ಗೇಮ್ಸ್ನು ಆಡ್ತಾರೆ, ಅಂದ್ರೆ 120 × 5 / 100. ಈ 0 ಕ್ಯಾನ್ಸಲ್. 5 2s are 10, 2 6 are 12 is equal to 6. ಈ 6 ಮೆಂಬರ್ಸ್ ಏನು? ಪ್ಲೇ ಆಲ್ 3 ಗೇಮ್ಸ್. ನೆಕ್ಸ್ಟ್ ಪ್ಲೇ ಎನಿ 2 and only 2 of the above games ಅಂದ್ರೆ 30 ಮೆಂಬರ್ಸು ಪ್ಲೇ ಎನಿ 2 and only 2 ಗೇಮ್ಸ್ ಆಡ್ತಾರೆ ಅಂತ ಇದೆ. ನೆಕ್ಸ್ಟ್ ಏನಿದೆ, ದ ನಂಬರ್ ಆಫ್ ಮೆಂಬರ್ಸ್ ಹೂ ಕ್ಯಾನ್ ಪ್ಲೇ ಫುಟ್ಬಾಲ್ ಓನ್ಲಿ, 40 ಮೆಂಬರ್ಸು ಓನ್ಲಿ ಫುಟ್ಬಾಲ್ ಆಡ್ತಾರೆ. ವಾಟ್ ಈಸ್ ದ ಟೋಟಲ್ ನಂಬರ್ ಆಫ್ ಮೆಂಬರ್ಸ್ ಹೂ ಕ್ಯಾನ್ ಪ್ಲೇ ಹಾಕಿ ಅಲೋನ್ ಆರ್ ಹಾಕಿ ಕ್ರಿಕೆಟ್ ಅಲೋನ್? ಹಾಕಿ ಅಥವಾ ಕ್ರಿಕೆಟ್ ಅಲೋನ್ ಎಷ್ಟು ಜನ ಆಟ ಆಡ್ತಾರೆ ಅಂತ ಕ್ವಶನ್ ಇದೆ. ಸೊ ನಾವೇನ್ ಮಾಡಬೇಕು, ಟೋಟಲ್ ನಂಬರ್ ಆಫ್ ಮೆಂಬರ್ಸ್ 120 ಇದ್ದಾರೆ, ಮೈನಸ್ 60 + 30 + 40. 60 30 40 ಇದನ್ನ ಸಾಲ್ವ್ ಮಾಡಿದ್ರೆ ನಮ್ಗೆ ಆನ್ಸರ್ ಸಿಗುತ್ತೆ. ಸೊ 120 - 30 + 40 70 76 ಆಯ್ತು. ಸೊ 120ಲಿ 76 ಹೋದ್ರೆ ಎಷ್ಟು ಬರುತ್ತೆ? 120ಲಿ 76, 10 ಅಲ್ಲಿ 6 ಹೋದ್ರೆ 4 ಆಯ್ತು, 11 ಅಲ್ಲಿ 7 ಹೋದ್ರೆ 4. ಸೊ ಟೋಟಲ್ 44. ಆಪ್ಷನ್ 3 44 is the correct answer. 100 students played in one or more of the 3 games: football, cricket, hockey. A total of 34 students played either in football only or in cricket only. 16 students played in all the 3 games. A total of 28 students played in any of the 2 games only. How many students have played hockey only? So first data ಬರ್ಕೊಳ್ಳೋಣ. 100 students played in one or more of the 3 games. ಟೋಟಲ್ 100 ಸ್ಟೂಡೆಂಟ್ಸ್ ಇರ್ತಾರೆ, ಟೋಟಲ್ ಸ್ಟೂಡೆಂಟ್ಸ್ ಇದು. ಆಟ ಆಡೋರು ಎಷ್ಟು ಜನ? 100. ಎ ಟೋಟಲ್ ಆಫ್ 34 ಸ್ಟೂಡೆಂಟ್ಸ್ ಪ್ಲೇಡ್ ಇನ್ ಐದರ್ ಫುಟ್ಬಾಲ್ ಓನ್ಲಿ ಆರ್ ಇನ್ ಕ್ರಿಕೆಟ್ ಓನ್ಲಿ. ಫುಟ್ಬಾಲ್ ಓನ್ಲಿ ಆರ್
ಕ್ರಿಕೆಟ್ ಓನ್ಲಿ ಎಷ್ಟು ಜನ? 34 ಇದೆ. ನೆಕ್ಸ್ಟ್ 16 ಸ್ಟೂಡೆಂಟ್ಸ್ ಪ್ಲೇಡ್ ಇನ್ ಆಲ್ ದ 3 ಗೇಮ್ಸ್. ಆಲ್ 3 ಗೇಮ್ಸ್ ಅಲ್ಲಿ ಆಡೋರು ಎಷ್ಟು ಜನ? 16. ಎಸ್ 16, 64 ಅಲ್ಲ 16. Next, a total of 28 students played in any of the 2 games. Any of the 2 games. ಎಷ್ಟು ಜನ? 28 members. So total ಎಷ್ಟು ಜನ? 100 is equal to minus 34 plus 16 plus 28. ಸೊ ಇದನ್ನ ಸಾಲ್ವ್ ಮಾಡಿದ್ರೆ ನಮ್ಗೆ ಆನ್ಸರ್ ಸಿಗುತ್ತೆ. 34 plus 16 44 ಆಯ್ತು. 50 plus 28 ಅಂದ್ರೆ 78 ಆಯ್ತು. 100 minus 78. 100 minus 78 ಮಾಡಿದ್ರೆ ಸೊ ಆಪ್ಷನ್ 3 22 is the correct answer. In a batch of 68 students, 23 students do not participate in any of the 2 games. 68 ಸ್ಟೂಡೆಂಟ್ಸ್ ಇರ್ತಾರೆ, ಅದರಲ್ಲಿ 23 ಸ್ಟೂಡೆಂಟ್ಸ್ ಯಾವ ಗೇಮ್ಗೂ ಪಾರ್ಟಿಸಿಪೇಟ್ ಮಾಡಲ್ಲ. ಕ್ರಿಕೆಟ್ ಮತ್ತೆ ಸ್ಕ್ವಾಶ್ ಅಂತ 2 ಗೇಮ್. 17 ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಇನ್ ಕ್ರಿಕೆಟ್ ಓನ್ಲಿ. 24 ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಇನ್ ಕ್ರಿಕೆಟ್ ಅಂಡ್ ಸ್ಕ್ವಾಶ್. ಹೌ ಮೆನಿ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಇನ್ ಸ್ಕ್ವಾಶ್ ಓನ್ಲಿ? ಸೊ ಇಲ್ಲಿ 2 ಗೇಮ್ ಮೆನ್ಷನ್ ಮಾಡಿದ್ದಾರೆ. ಒಂದು ಕ್ರಿಕೆಟ್, ಇನ್ನೊಂದು ಸ್ಕ್ವಾಶ್. 2 ಮೆನ್ಷನ್ ಮಾಡಿದ್ದಾರೆ. 68 ಸ್ಟೂಡೆಂಟ್ಸ್ ಇರ್ತಾರೆ, ಟೋಟಲ್ 68. ಅದರಲ್ಲಿ ನಾಟ್ ಪಾರ್ಟಿಸಿಪೇಟೆಡ್ 23 ಇರ್ತಾರೆ. ಸೊ ಪಾರ್ಟಿಸಿಪೇಟೆಡ್ ಎಷ್ಟು? 68 minus 23 ಮಾಡಿದ್ರೆ ಸಿಗುತ್ತೆ. ಸೊ 6 ಅಲ್ಲಿ 2 ಹೋದ್ರೆ 4 ಆಯ್ತು. ಸೊ 45 ಮೆಂಬರ್ಸು ಪಾರ್ಟಿಸಿಪೇಟ್ ಮಾಡಿರೋರು. ಸೊ ಇಲ್ಲಿ 23 ಸ್ಟೂಡೆಂಟ್ಸ್ ಡು ನಾಟ್ ಪಾರ್ಟಿಸಿಪೇಟ್ ಇನ್ ಎನಿ ಆಫ್ ದ ಗೇಮ್ಸ್ ಅಂತ ಇದೆ, ಇದು ಮುಗೀತು. 17 ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಇನ್ ಕ್ರಿಕೆಟ್ ಓನ್ಲಿ. ಕ್ರಿಕೆಟ್ ಓನ್ಲಿ ಅಂದ್ರೆ ಈ ಪಾರ್ಟ್ ಮಾತ್ರ ಅಲ್ವಾ, ಈ ಇಂಟರ್ಸೆಕ್ಷನ್ ಪಾರ್ಟ್ ಇರೋದಿಲ್ಲ, ಈ 17 ಮಾತ್ರ. ನೆಕ್ಸ್ಟ್ 24 ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟೆಡ್ ಇನ್ ಕ್ರಿಕೆಟ್ ಅಂಡ್ ಸ್ಕ್ವಾಶ್. 2 ಪಾರ್ಟಿಸಿಪೇಟ್ ಮಾಡಿರೋರು ಇದು, ಇಲ್ಲಿ 24 ಬರುತ್ತೆ. ನೆಕ್ಸ್ಟ್ ಹೌ ಮೆನಿ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟೆಡ್ ಇನ್ ಸ್ಕ್ವಾಶ್ ಓನ್ಲಿ. ಈ ಪಾರ್ಟ್, ಈ ಎಸ್ ಪಾರ್ಟ್ ಇದೆಯಲ್ವಾ, ಈ ಇಂಟರ್ಸೆಕ್ಷನ್ ಬಿಟ್ಟು ಪಾರ್ಟ್ ಇದೆಯಲ್ವಾ, ಅದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ನೋಡಿ ಈಗ ಇಲ್ಲಿ 45 ಇದೆ. 45 ಅಲ್ಲಿ 17 plus 24 ಮೈನಸ್ ಮಾಡಿದ್ರೆ ನಮ್ಗೆ ಆನ್ಸರ್ ಸಿಗುತ್ತೆ. ಸೊ ಫಸ್ಟ್ 24 plus 17 ಎಷ್ಟಾಗುತ್ತೆ? 24 plus 17 ಮಾಡಿದ್ರೆ 41 ಆಗುತ್ತೆ. ಸೊ ಇವೆರಡನ್ನು ಮೈನಸ್ ಮಾಡಿದ್ರೆ, ಸೊ ಈ ಪಾರ್ಟ್ ಏನು ಓನ್ಲಿ ಕ್ವಾಶ್ ಅಂದ್ರೆ 4 ಬರುತ್ತೆ. ಸೊ ಈ 4 ಫೈನಲ್ ಆನ್ಸರ್. ಸೊ ಆಪ್ಷನ್ 2 4 ಇಸ್ ದ ಕರೆಕ್ಟ್ ಆನ್ಸರ್. ಸೊ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಮತ್ತೊಂದ್ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಇದು ಇಂಟರ್ಸೆಕ್ಷನ್ ಪಾರ್ಟ್ ಅಂದ್ರೆ ಸ್ಟೂಡೆಂಟ್ಸು ಕ್ರಿಕೆಟ್ ಮತ್ತೆ ಸ್ಕ್ವಾಶ್ ಎರಡೂನು ಗೇಮ್ ಆಡೋರು 24 ಮೆಂಬರ್ಸು. ಅದರಲ್ಲಿ ಓನ್ಲಿ ಕ್ರಿಕೆಟ್ ಆಡೋರು ಅಂದ್ರೆ ಈ ಪಾರ್ಟ್, ಇಂಟರ್ಸೆಕ್ಷನ್ ಪಾರ್ಟ್ ಬಿಟ್ಬಿಡ್ಬೇಕು. ಇಂಟರ್ಸೆಕ್ಷನ್ ಪಾರ್ಟ್ ಬಿಟ್ಟಾಗ ಬರುತ್ತಲ್ವಾ ಇದು 17. ಈ 17 ಮೆಂಬರ್ಸು ಕ್ರಿಕೆಟ್ ಓನ್ಲಿ. ಇದೇನೋ ಕ್ರಿಕೆಟ್ ಓನ್ಲಿ ಇದಿದೆಯಲ್ವಾ, ಇಲ್ಲಿ ಇಂಟರ್ಸೆಕ್ಷನ್ ಪಾರ್ಟ್ ಬಿಟ್ಟಾಗ ಬರುತ್ತಲ್ಲ ಇದು, ಈ ಪಾರ್ಟ್ ಏನು ಸ್ಕ್ವಾಶ್ ಓನ್ಲಿ. ಸೊ ಇಲ್ಲಿ 23 ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಮಾಡಲ್ಲ ಅಂತ ಇದ್ದಾರೆ. ಸೊ ನಂಬರ್ ಆಫ್ ಸ್ಟೂಡೆಂಟ್ಸ್ ಒಂದ್ ಬ್ಯಾಚ್ ಅಲ್ಲಿ 68 ಇದ್ರೆ ಪಾರ್ಟಿಸಿಪೇಟ್ ಮಾಡ್ತಿರೋ 23 ಇರ್ತಾರೆ. ಇವೆರಡನ್ನು ಮೈನಸ್ ಮಾಡಿದ್ರೆ ನಮ್ಗೆ ನಂಬರ್ ಆಫ್ ಪಾರ್ಟಿಸಿಪೆಂಟ್ ಸಿಗ್ತಾರೆ, ಅಂದ್ರೆ 44.
ನೆಕ್ಸ್ಟ್ ಈ 44ನೇ ನಾವು ಕನ್ಸಿಡರ್ ಮಾಡಬೇಕು, ಈ 23 ನಾವು ಕನ್ಸಿಡರ್ ಮಾಡಂಗಿಲ್ಲ. ಸೊ ಅದಕ್ಕೆ ಮೈನಸ್ ಮಾಡಿ ನಾವು ನಂಬರ್ ಆಫ್ ಪಾರ್ಟಿಸಿಪೆಂಟ್ಸ್ ಎಷ್ಟು ಜನ ಅಂತ ಕ್ಯಾಲ್ಕುಲೇಟ್ ಮಾಡಿದೀವಿ. ಸೊ ನೆಕ್ಸ್ಟ್ ಕ್ರಿಕೆಟ್ ಓನ್ಲಿ 17 ಮೆಂಬರ್ಸು, ಬೋತ್ 2 ಗೇಮ್ ಆಡೋರು ಇಂಟರ್ಸೆಕ್ಷನ್ ಪಾರ್ಟ್ ಅಲ್ಲಿ ಬರುತ್ತೆ 24. ನೆಕ್ಸ್ಟ್ ಇವೆರಡು ನಮಗೆ ಗೊತ್ತಾದ್ರೆ ಈ ಟೋಟಲ್ ನಂಬರ್ ಆಫ್ ಪಾರ್ಟಿಸಿಪೆಂಟ್ಸ್ ಅಲ್ಲಿ ಇವೆರಡು ನಂಬರ್ನ ಮೈನಸ್ ಮಾಡಿದ್ರೆ ನಮಗೆ ಮಿಕ್ಕಿರೋದೇನ್ ಬರುತ್ತಲ್ಲ ಅದೇ ಕ್ವಾಶ್ ಓನ್ಲಿ. ಸೊ ಆಪ್ಷನ್ 2 4 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಇಷ್ಟೊತ್ತು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದು ಪ್ರಾಬ್ಲಮ್ಸ್ ಮೆಥಡ್ ಮತ್ತೆ ಲಾಜಿಕಲ್ ಆಗಿ ಥಿಂಕ್ ಮಾಡಿ ಆನ್ಸರ್ ಮಾಡುವಂತ ಕ್ವೆಶನ್ಸ್. ಈಗಿರೋದು ಈಸಿನೇ ಇದೆ. ಇಮೇಜಸ್ ನೋಡಿ ನಾವು ಆನ್ಸರ್ ಮಾಡ್ಬೋದು. ವಿಚ್ ಆಫ್ ದ ಫಾಲೋಯಿಂಗ್ ಡಯಾಗ್ರಾಮ್ ಕರೆಕ್ಟ್ಲಿ ರೆಪ್ರೆಸೆಂಟ್ ಲಯನ್ಸ್, ಎಲಿಫೆಂಟ್ಸ್ ಅಂಡ್ ಅನಿಮಲ್ಸ್? ಇಲ್ಲಿ ನೋಡಿ, ಈ ಲಯನ್ ಎಲಿಫೆಂಟ್ ಎರಡೂನು ಅನಿಮಲ್ಲೇ. ಇಲ್ಲಿ ಏನೇನು ಕೊಟ್ಟಿದ್ದಾರೆ? ಅನಿಮಲ್ ಕೊಟ್ಟಿದ್ದಾರೆ. ಅನಿಮಲ್ಸ್ ಅಲ್ಲಿ ಲಯನ್ ಕೂಡ ಅನಿಮಲ್ಲೇ, ಎಲಿಫೆಂಟ್ ಕೂಡ ಅನಿಮಲ್ಲೇ. ಅಂದ್ರೆ 2 ಡಿಫ್ರೆಂಟ್ ಸ್ಪೀಶೀಸ್. ಯಾವ್ದು ಅಂಡರ್ ಬರುತ್ತೆ? ಅನಿಮಲ್ಸ್ ಅಂಡರ್ ಅಲ್ಲೇ ಬರುತ್ತೆ. ಸೊ ಇಲ್ಲಿರೋ ಇಮೇಜು, ಇಷ್ಟು ಇಮೇಜ್ ಅಲ್ಲಿ ಯಾವ್ದು ಇದನ್ನ ಕರೆಕ್ಟ್ ಆಗಿ ರೆಪ್ರೆಸೆಂಟ್ ಮಾಡುತ್ತೆ ನೋಡಿ. ಇದು ಒಂದು ಸಪರೇಟ್ ಕ್ಯಾಟಗರಿ ಸ್ಪೀಶೀಸ್, ಅನಿಮಲ್ಸ್ ಅಂಡರ್ ಅಲ್ಲೇ ಬೇರೆ ಸ್ಪೀಶೀಸ್. ಎಲಿಫೆಂಟ್ ಅನಿಮಲ್ಸ್ ಅಂಡರ್ ಅಲ್ಲೇ ಇನ್ನೊಂದು ಸ್ಪೀಶೀಸ್. ಸೊ ಇವೆರಡನ್ನು ಒಂದ್ ಸರ್ಕಲ್ ಹಾಕಿ ಅನಿಮಲ್ಸ್ ಅಂತ ಕರಿಬಹುದು. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇವತ್ತಿನ ಕ್ಲಾಸ್ನಲ್ಲಿ ವೆನ್ ಡಯಾಗ್ರಾಮ್ ಮೇಲೆ ಏನೆಲ್ಲ ಕ್ವಶನ್ಸ್ ಕೇಳ್ತಾರೆ, ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಯಾವ್ಯಾವ ಥರ ಕ್ವಶನ್ಸ್ ಕೇಳಿದ್ದಾರೆ ಅದನ್ನೆಲ್ಲ ಅನಲೈಸ್ ಮಾಡಿ ಇವತ್ತು ಒಂದೇ ವಿಡಿಯೋದಲ್ಲಿ ಕಂಪ್ಲೀಟಾಗಿ ವೆನ್ ಡಯಾಗ್ರಾಮ್ ಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡಿರ್ತೀವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಲಿಂಕ್ ಇರುತ್ತೆ. ಅದರಲ್ಲಿ ಡೈಲಿ MCQs ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಕರೆಂಟ್ ಅಫೇರ್ಸ್ ಏನು ಬೇಕು ಅದನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಚೆಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟಾಪಿಕ್ ಜೊತೆ ಭೇಟಿಯಾಗೋಣ. ಥ್ಯಾಂಕ್ ಯು.